ವೀಕ್ಷಕರೇ ನಮಸ್ಕಾರ. ನಾಡಿ ಮಿಡಿತ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಮಧುಮೇಹ, ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇವತ್ತಿನ ಸಂಚಿಕೆಯಲ್ಲಿ ಖ್ಯಾತ ತಜ್ಞರಾಗಿರುವಂತಹ ಡಾಕ್ಟರ್ ನಟರಾಜ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ಮಾಹಿತಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಪರಿಚಯನ ನಮ್ಮ ವೀಕ್ಷಕರಿಗೆ. ಸರ್, ನನ್ನ ಹೆಸರು ಡಾಕ್ಟರ್ ನಟರಾಜ್ ಸಿ ಅಂತ. ನಾವು ಬೇಸಿಕಲಿ ಸಿರಾ, ತುಮಕೂರು ಡಿಸ್ಟಿಕ್ ಸಿರಾ ತಾಲೂಕು. ನಾನು BAMS SDM ಆಯುರ್ವೇದ ಕಾಲೇಜ್ ಹಾಸನ್ ಮುಗಿಸಿದ್ದು. MD ಬಂದು DGM ಆಯುರ್ವೇದಿಕ್ ಕಾಲೇಜ್ ಗದಗಲ್ಲಿ ಮುಗಿಸಿದ್ದು. ಮತ್ತೆ ನಾನು 2005 ಇಂದ ಪ್ಯೂರ್ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಶಿರಾದಲ್ಲಿ. ಒಂದು ಕ್ಲಿನಿಕ್ ಇದೆ, ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಅಂತ. ನೆಕ್ಸ್ಟ್ 2009ರಿಂದ ಟೀಚಿಂಗ್ ಪ್ರೊಫೆಷನಲ್ ಎಂಟ್ರಿ ಆಗಿದೆ. MD ಮುಗಿದ್ಮೇಲೆ 8 years ಬಾಪೂಜಿ ಆಯುರ್ವೇದಿಕ್ ಕಾಲೇಜ್ ಶಿವಮೊಗ್ಗ ಟೀಚಿಂಗ್ ಮಾಡಿದೆ. ನೆಕ್ಸ್ಟ್ ಒಂದು 4 years ಸುಳ್ಯ ಕಾಲೇಜು, KVJ ಆಯುರ್ವೇದ ಮೆಡಿಕಲ್ ಕಾಲೇಜ್ ಸುಳ್ಯದಲ್ಲಿ ವರ್ಕ್ ಮಾಡಿದೆ. ಈಗ ಪ್ರೆಸೆಂಟ್ ಚಿತ್ರದುರ್ಗ ಅಮೃತ ಆಯುರ್ವೇದ ಕಾಲೇಜು ಚಿತ್ರದುರ್ಗದಲ್ಲಿ ಪ್ರೊಫೆಸರ್ ಅಂಡ್ HOD ಡಿಪಾರ್ಟ್ಮೆಂಟ್ ಆಫ್ ಪಂಚಕರ್ಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈವ್ನಿಂಗು ನನ್ನ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಪ್ಯೂರ್ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕ್ಲಿನಿಕ್ ಎಲ್ಲಿದೆ ಸರ್? ಶಿರಾದಲ್ಲಿ. ತುಮಕೂರು ಡಿಸ್ಟ್ರಿಕ್ಟ್ ಶಿರಾ, ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಅಂತ. ಪ್ಯೂರ್ಲಿ ಆಯುರ್ವೇದ ಸರ್. ಓಕೆ ಸರ್, ನಾವಿವತ್ತು ಡಯಾಬಿಟಿಸ್ ಬಗ್ಗೆ ಮಾತಾಡೋಣ. ಅಂದ್ರೆ ಸೊ ಅದ್ರ ಬಗ್ಗೆ ಇರುವಂತ ಡೌಟ್ಸ್ ನೀವು ಕ್ಲಿಯರ್ ಮಾಡ್ಕೊಡಿ, ಆದಷ್ಟು ನಮ್ಮ ಜನಸಾಮಾನ್ಯರಿಗೆ ಹೆಲ್ಪ್ ಆಗೋ ರೀತಿಲಿ. ಸರ್, ಈ ಮಧುಮೇಹ ಕಾಯಿಲೆ ಅಂದ್ರೆ ಏನು, ಇದು ಯಾವ ರೀತಿ ಬರುತ್ತೆ, ಇದಕ್ಕೆ ಪ್ರಿಕಾಷನ್ಸ್ ಯಾವ ತರ ನಾವು ಮಾಡ್ಕೋಬೇಕು ಅಂತ ಮೊದಲನೇದಾಗಿ. ಓಕೆ ಸರ್, ಮಧುಮೇಹ ಅಂದ್ರೆ ಡಯಾಬಿಟಿಸ್ ಮೆಲಿಟಸ್ ಅಂತ ಏನ್ ಕಾಯಿಲೆ ಇದೆ, ಇದು ಸಕ್ಕರೆ ಕಾಯಿಲೆ ಅಂತ ಕರೀತಾರೆ, ಮಧುಮೇಹ ಅಂತಾನು ಕರೀತಾರೆ. ಕೆಲವರಲ್ಲಿ ಏನು ತಪ್ಪು ತಿಳುವಳಿಕೆ ಇದೆ ಅಂದ್ರೆ ಇದು ಸಕ್ಕರೆ ತಿನ್ನೋದ್ರಿಂದ ಮಾತ್ರ ಬರುತ್ತೆ, ಬೆಲ್ಲ ತಿಂದ್ರೆ ಬರಲ್ಲ, ಅದಕ್ಕೆ ಇದು ಸಕ್ಕರೆ ಕಾಯಿಲೆ ಅಂತ ಹೆಸರಿಟ್ಟಿದ್ದಾರೆ. ಬೆಲ್ಲ ತಿಂದ್ರೆ ನಮ್ಗೆ ಸಕ್ಕರೆ ಕಾಯಿಲೆ ಏನು ಜಾಸ್ತಿ ಆಗಲ್ಲ, ಉಲ್ಬಣ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ತಪ್ಪು. ಫಸ್ಟ್ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಸರ್. ಈಗ ನಾವು ಏನು ಊಟ ಮಾಡಿ ನಾವು ಅದನ್ನ ಖರ್ಚು ಮಾಡದಲ್ಲೇ ಇದ್ದು ನಮ್ಮಲ್ಲಿರುವಂತ ಬ್ಲಡ್ ಅಲ್ಲಿರುವಂತ ಗ್ಲೂಕೋಸ್ ಹಾಗೆ ಉಳಿದಾಗ ಇದು ಸಕ್ಕರೆ ಕಾಯಿಲೆ ಆಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಎಷ್ಟೊಂದ್ ಜನ ಹೇಳ್ತಾರೆ, ಸರ್ ನಮ್ಮ ಮನೇಲಿ ಸಕ್ಕರೆ ಕಾಯಿಲೆ ಓಡ್ತಾ ಇದೆ ಅಂತ ಎಲ್ಲಾರು ಹೇಳ್ತಾರೆ. ಆದ್ರೆ ಆ ಮನೇಲಿ ಯಾರು ಓಡ್ತಿರಲ್ಲ. ಅಂದ್ರೆ ಓಡ್ತಿರಲ್ಲ ಅಂದ್ರೆ ಏನು ಕೆಲಸ ಮಾಡ್ತಿರಲ್ಲ, ತಿಂದ ತಕ್ಷಣ ಸೆಡೆಂಟರಿ ಲೈಫ್ ಅಲ್ಲಿ ಕೂತಿರ್ತಾರೆ. ಅವಾಗ ಏನಾಗುತ್ತೆ, ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ. ಇದು ಆಲ್ಮೋಸ್ಟ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದ್ರ ಜೊತೆಗೆ ಇದು 2 ಟೈಪ್ ಇದೆ, ಟೈಪ್ 1 ಟೈಪ್ 2 ಅಂತ. ಟೈಪ್ 1 ಅಂದ್ರೆ ಅದು ಆನುವಂಶಿಕವಾಗಿ ಬರೋಂಥದ್ದು. ಟೈಪ್ 2 ಅಂದ್ರೆ ಮಧ್ಯ ವಯಸ್ಸಿನಿಂದ ಸ್ಟಾರ್ಟ್ ಆಗೋದು. ಟೈಪ್ 1 ಯೂಶಲಿ ಚಿಲ್ಡ್ರನ್ ಅಲ್ಲೇ ಕಾಣಿಸ್ಕೊಂಡು ಬರ್ತಾ ಇರುತ್ತೆ. ಯೂಶಲಿ ಚೈಲ್ಡ್ಹುಡ್ ಅಲ್ಲೇ ಗುರುತಿಸುತ್ತದು. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಈಗ ನಾವು ಇನ್ನೊಂದು ಏನು ಇದೆ ಅಂದ್ರೆ, ಈಗ ನಾವು ಆಹಾರ ತಿಂದ್ರೆ ಬರುತ್ತೆ ಸರಿಯಾಗಿ. ಎಷ್ಟೊಂದ್ ಜನ ಪೇಷಂಟ್ ಏನ್ ಮಾಡ್ತಿರ್ತಾರೆ, ಆಹಾರ ಪದ್ಧತಿ ಕರೆಕ್ಟ್ ಇರುತ್ತೆ, ವ್ಯಾಯಾಮ ಮಾಡ್ತಿರ್ತಾರೆ, ಆದ್ರೂ ಸಕ್ಕರೆ ಕಾಯಿಲೆ ಕಡಿಮೆ ಆಗಿರಲ್ಲ. ಏನಕ್ಕಂದ್ರೆ ಮಾನಸಿಕ ಒತ್ತಡ. ಈಗ ಏನಾಗಿದೆ, ಒಂದ್ 30-40 ವರ್ಷದಲ್ಲಿ ಬಂದಾಗ ಒಂದು ಮನೆ ಕಟ್ಟೋದು, ಕಾರ್ ತಗೊಳೋದು, EMI ಆ ತರ ಒಂದು ಸ್ಟ್ರೆಸ್ಗೆ ಅವರು ಇದಾಗ್ತಾರೆ. ಈಗ ಎಷ್ಟೊಂದ್ ಜನಕ್ಕೆ ಏನಾಗ್ತಿದೆ ಅಂದ್ರೆ, ನನ್ನ ಕ್ಲಿನಿಕಲ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ, ಡಯಾಬಿಟಿಕ್ ಮಾತ್ರೆ ಕೊಟ್ರು ಶುಗರ್ ಕಡಿಮೆ ಆಗ್ತಿರಲ್ಲ. ಇನ್ಸುಲಿನ್ ತಾಂತಿರ್ತಾರೆ, ಕಡಿಮೆ ಆಗ್ತಿರಲ್ಲ. ಆಯುರ್ವೇದನ ತಾಂತಾರೆ, ಅಲೋಪತಿಕ್ ತಾಂತಾರೆ, ಕಡಿಮೆ ಆಗ್ತಿರಲ್ಲ. ಯಾವಾಗ ಅವ್ರಿಗೆ ಈಗ ಏನ್ ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಇದೆ, ಯಾವಾಗ ಅವ್ರಿಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿದಾಗ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಸೈಕಲಾಜಿಕಲ್ ಎಫೆಕ್ಟ್ 100% ಇರುತ್ತೆ ಸರ್. ಈಗ ಎಷ್ಟೊಂದು ಸ್ಟ್ರೆಸ್ ಇದ್ದಾಗ ನೀವು ಹೋಗ್ಬಿಟ್ಟು ಚೆಕ್ ಮಾಡಿಸಿದ್ರೆ ಶುಗರ್ ಲೆವೆಲ್ ರೈಸ್ ಇರುತ್ತೆ. ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ, ಈಗ ಟೆಸ್ಟ್ಗಳು ಜಾಸ್ತಿ ಆಗಿದೆ. ಮತ್ತೆ ಇನ್ನೊಂದೇನಾಗಿದೆ ಅಂದ್ರೆ, ಎಲ್ಲಾರ ಮನೆಯಲ್ಲೂ ಗ್ಲೂಕೋಮೀಟರ್ ಇಟ್ಕೊಂಡಿದ್ದಾರೆ. ಈಗ ಏನೋ ಒಂದು ಮದ್ವೆ ಮನೆಯಲ್ಲಿ ಹೋಗಿ ಊಟ ಮಾಡೋದು, ಬರೋದು, ಚೆಕ್ ಮಾಡೋದು. ಈ ಫಿಂಗರ್ಸ್ ಅಲ್ಲಿ ಏನಿರುತ್ತೆ, ನಮ್ದು ಬೇರುಗಳು ಸರ್. ಈ ಫಿಂಗರ್ಸ್, ಈ ಬೇರುಗಳನ್ನ ನಾವು ನಾಶ ಮಾಡಿಸ್ತಾ ಇದೀವಿ. ಇದು ಚುಚ್ಚಿ ಇಲ್ಲಿ ನಮ್ನೆ ಸ್ಟಾರ್ಟ್ ಆಗ್ತದೆ, ಮತ್ತೆ ಸತ್ವ ಇಲ್ದಂಗ ಆಗ್ತಾ ಇದೆ. ಈಗ ಮುಂಚೆ ಏನಾಗ್ತಿತ್ತು ಅಂದ್ರೆ, ಹಿಂದಿನ ಕಾಲದಲ್ಲಿ ಶುಗರ್ ಲೆವೆಲ್ ಏನಾಗ್ತಿತ್ತು ಅಂದ್ರೆ, ಯಾರಿಗೆ ರಾತ್ರಿ ಜಾಸ್ತಿ ಒಂದಕ್ಕೆ ಹೋಗ್ತಾರೆ ಅಥವಾ ಅವ್ರು ಒಂದ ಮಾಡಿದ ಜಾಗದಲ್ಲಿ ಗೊದ್ದಗಳು ಅಂಡ್ ಇರುವೆಗಳು ಜಾಸ್ತಿ ಬಂತು ಅಂದ್ರೆ, ದಪ್ಪ ಗೊದ್ದಗಳು ಇರುತ್ತಲ್ಲ, ಅವಾಗ ಚೆಕ್ ಮಾಡ್ಸಕ್ಕಂತ ಕಳಿಸ್ತಿದ್ರು ಹಳೆ ಡಾಕ್ಟರ್ಗಳು. ಈಗ ಏನಾಗಿದೆ ಅಂದ್ರೆ, ಪೇಷಂಟೇ ನಂಗೆ ಶುಗರ್ ಇದೆ ಅಂತ ಹೇಳಿ ಕಳಿಸ್ತಿದ್ದಾರೆ. ಮತ್ತೆ ಇನ್ನೊಂದ್ ಏನಾಗಿದೆ ಅಂದ್ರೆ, ರೆಫರೆನ್ಸ್ ಏನಿದೆ ಅದು ಮುಂಚೆ ನಾವು ಓದ್ಬೇಕಾರೆ, BMS ಎಲ್ಲ ಓದ್ಬೇಕಾರೆ 2099 ಅಲ್ಲಿ ಓದ್ಬೇಕಾರೆ ಅದ್ ನಾರ್ಮಲ್ ವ್ಯಾಲ್ಯೂ ಬಂದ್ಬಿಟ್ಟು FBS ಬಂದ್ಬಿಟ್ಟು 100 to 120 ಇತ್ತು. PPBS ಬಂದ್ಬಿಟ್ಟು 180 to 200 ಇತ್ತು. ಸರ್, FBS ಅಂದ್ರೆ ಕಾಮನ್ ಪೀಪಲ್ ಗೆ ಅರ್ಥ ಆಗಂಗೆ ಹೇಳ್ಬೋದಾ? ಫಾಸ್ಟಿಂಗ್ ಬ್ಲಡ್ ಶುಗರ್, ಪೋಸ್ಟ್ ಪ್ರಾಂಡಲ್
ಬ್ಲಡ್ ಶುಗರ್ ಫಾಸ್ಟಿಂಗ್ ಅಂದ್ರೆ ಊಟಕ್ಕಿಂತ ಮುಂಚೆ ಸರ್. ಟಿಫನ್ ಮುಂಚೆ ಏನಿತ್ತು 100 to 120 ಇತ್ತು ಸರ್. ಈಗ ಅದು ವ್ಯಾಲ್ಯೂನ ರೆಡ್ಯೂಸ್ ಮಾಡಿದ್ದಾರೆ, ಅಂದ್ರೆ 70 to 100 ಮಾಡಿದ್ದಾರೆ. ಈಗ ಏನಾಗುತ್ತೆ, ಸ್ವಲ್ಪ ವೇರಿಯೇಷನ್ ಆದ್ರೂ ಅವ್ರು ಶುಗರ್ ಅಂತ ಹೇಳ್ಬಿಟ್ಟು ಅವ್ರು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗ್ತಾರೆ. ಅವಾಗ ಏನಾಗ್ತಾರೆ, ಮನೆಯಲ್ಲೇ ಗ್ಲೂಕೋಮೀಟರ್ ತರೋದು, ಸೆಲ್ಫ್ ಮೆಡಿಕೇಶನ್ ಜಾಸ್ತಿ ಮಾಡ್ಕೊಂತಾರೆ, ಸೆಲ್ಫ್ ಟೆಸ್ಟ್ ಜಾಸ್ತಿ ಮಾಡ್ಕೊಂತಿದ್ದಾರೆ. ಆ ಒತ್ತಡದಿಂದಾನೇ ಶುಗರ್ ನಿಯಂತ್ರಣಕ್ಕೆ ಬರ್ತಿಲ್ಲ ಸರ್, ನನ್ನ ಅನಾಲಿಸಿಸ್ ಪ್ರಕಾರ. ಮತ್ತೆ ಕೆಲವರಲ್ಲಿ ಏನಿದೆ ಅಂದ್ರೆ ಅನ್ನ ತಿಂದ್ರೆ ಜಾಸ್ತಿ ಆಗ್ಬಿಡುತ್ತೆ, ಚಪಾತಿ ತಿಂದ್ರೆ ಕಡಿಮೆ ಆಗುತ್ತೆ. ಹಂಗಿದ್ರೆ ಅದು ತಪ್ಪು ಕಲ್ಪನೆ ಸರ್. ಯಾಕಂದ್ರೆ ಕೇರಳದಲ್ಲಿ ಬರೀ ಅನ್ನನೇ ತಿಂತಾರೆ, ಹಂಗಿದ್ರೆ ಅಲ್ಲಿ ಇರೋರ್ಗೆಲ್ಲ ಶುಗರ್ ಆಗ್ಬೇಕು. ಪಂಜಾಬ್ ಅಲ್ಲಿ ಬರೀ ಗೋಧಿನೇ ತಿಂತಾರೆ, ಅಲ್ಲಿ ಯಾರಿಗೂ ಶುಗರ್ ಇರಬಾರ್ದು. ಇದು ತಪ್ಪು ಕಲ್ಪನೆ ಸರ್. ನಾವು ಹುಟ್ಟಿ ಬೆಳೆದಂತ ಜಾಗದಲ್ಲಿ ನಮ್ಮ ಪೂರ್ವಜರು ಏನ್ ತಿಂತಿದ್ರು ಅದೇ ಪದ್ಧತಿ ತಿನ್ಬೇಕು ಸರ್. ಅದ್ರಲ್ಲಿ ಒಂದು ಲಿಮಿಟ್ ಇರ್ಬೇಕು, ಅದಕ್ಕೊಂದು ಪದ್ಧತಿ ಇರ್ಬೇಕು. ಈಗ ಬೆಳಿಗ್ಗೆ ಚಿತ್ರಾನ್ನ ಮಾಡಿ, ಮಧ್ಯಾಹ್ನ ಅನ್ನ ಸಾರು, ರಾತ್ರಿ ಪಲಾವ್, ಆತರ 3 ಹೊತ್ತು ರೈಸ್ ತಿನ್ಬಾರ್ದು ಸರ್. ಅವ್ರಿಗೆ ಯಾರಿಗೆ ಊಟದಲ್ಲಿ ಬ್ಯಾಲೆನ್ಸ್ ಡಯಟ್ ಇರ್ಬೇಕು, ಕಾಳು ಸೊಪ್ಪು, ಮುದ್ದೆ ಸಾರು, ಈ ತರ ಬ್ಯಾಲೆನ್ಸ್, ಕಾಳುಗಳು ಸೊಪ್ಪುಗಳು ಜಾಸ್ತಿ ಇದ್ಬಿಟ್ಟು ಅನ್ನ ಕಡಿಮೆ ಇರ್ಬೇಕು ಸರ್. ಅನ್ನ ಕಡಿಮೆ ಇರ್ಬೇಕು. ಏನ್ ಮಾಡ್ಬೇಕು, ಗೋಧಿನ ಉರಿಬೇಕು ಸರ್. ಗೋಧಿ 1 kg ಗೋಧಿಗೆ 1 ಇಡಿ ಮೆಂತ್ಯ ಹಾಕಿ 2 ಉರಿಬೇಕು. ಆ ಉರಿಯೋದ್ರಿಂದ ಏನಾಗುತ್ತೆ, ಗೋಧಿ ಲೈಟ್ ಆಗುತ್ತೆ, ಈಸಿ ಜೀರ್ಣ ಆಗುತ್ತೆ. ಮತ್ತೆ ಪದ್ಧತಿ ಅಷ್ಟೇ, ಊಟದ ಪದ್ಧತಿ ಬೆಳಿಗ್ಗೆ ರಾಜನ್ ತರ ತಿನ್ಬೇಕು ಸರ್, ಮಧ್ಯಾಹ್ನ ಯುವರಾಜನ್ ತರ ತಿನ್ಬೇಕು, ರಾತ್ರಿ ಭಿಕ್ಷಕನ್ ತರ ತಿನ್ಬೇಕು ಸರ್. ಅಂದ್ರೆ ಬೆಳಿಗ್ಗೆ ಯಾಕಂದ್ರೆ ನಾವು ತಿಂದಿದ್ದು ಊಟ ನಾವು ಕೆಲಸ ಮಾಡ್ತಿರ್ತೇವೆ, ಮಧ್ಯಾಹ್ನನೂ ಕೆಲಸ ಮಾಡ್ತೀವಿ, ರಾತ್ರಿ ಏನಾಗುತ್ತೆ ತಿಂದ್ಬಿಟ್ಟು ನಾವು ಮಲಗ್ತೀವಿ. ಮತ್ತೆ ಯೂಶಲಿ ನಾವು ಪಾರ್ಟಿಗೆ ಹೋಗೋದು, ಹೋಟೆಲ್ಗೆ ಹೋಗೋದು ಎಲ್ಲ ನೈಟೇ ಜಾಸ್ತಿ. ಅವಾಗ ಹೆವಿ ಫುಡ್ ತಿಂದ್ಬಿಟ್ಟು ನಾವು ಬಂದ್ ಮಲಗಿ ಮತ್ತೆ ಬೆಳಿಗ್ಗೆನೂ ಟಿಫನ್ ಮಾಡ್ತೀವಿ. ರಾತ್ರಿದೇ ಖರ್ಚಾಗಿರಲ್ಲ, ಅದೇ ಗೋಡನ್ ಅಲ್ಲಿ ಶೇಖರಣೆ ಆಗಿರುತ್ತೆ. ಖರ್ಚು ಮಾಡ್ದಲೆ ಮತ್ತೆ ನಾವು ಗೋಡನ್ಗೆ ಇನ್ನೂ ಸ್ವಲ್ಪ ಹೆವಿ ಫುಡ್ ನ ಹಾಕ್ತಾ ಇರ್ತೀವಿ. ಇದರಿಂದ ಜೀರ್ಣಕ್ರಿಯೆ ಆಗದಲೆ, ಕೆಲಸ ಮಾಡ್ದಲೆ ನಮ್ಮಲ್ಲಿರುವಂತ ಬ್ಲಡ್ ಅಲ್ಲಿರುವಂತ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸರ್ ನೀವು ಹೇಳಿದ್ರಲ್ಲ, ಅಂದ್ರೆ ಈಗ ಫಿಂಗರ್ ಟಿಪ್ಸ್ ಅಲ್ಲಿ ಅವರು ಬ್ಲಡ್ ನ ಡ್ರಾ ಮಾಡ್ತಾರೆ, ಅಂದ್ರೆ ಫಾರ್ ಇದಕ್ಕೆ ಗ್ಲೂಕೋಸ್ ಲೆವೆಲ್ ಚೆಕ್ ಮಾಡೋದಕ್ಕೆ. ಅದರಿಂದ ಅದ್ರದ್ದು ಒಂದು ಆ ಜಾಗದಲ್ಲಿ ನಮ್ನೆಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸೊ ಅದರಿಂದ ನಮ್ಗೆ ಯಾವಾಗ್ಲೂ ಅಂದ್ರೆ ಫ್ರೀಕ್ವೆಂಟ್ ಆಗಿ ಚೆಕ್ ಮಾಡೋದ್ರಿಂದ ಒಂದು ಶುಗರ್ ವೇರಿಯೇಷನ್ಸ್ ಏನಾದ್ರ ಸರ್? ಶುಗರ್ ವೇರಿಯೇಷನ್ ಆಗೋದಿಲ್ಲ, ಮಾನಸಿಕ ಒತ್ತಡ ಆಗುತ್ತೆ. ಯಾಕಂದ್ರೆ ಸೆಲ್ಫ್ ಅವ್ರು ಇದ್ ಮಾಡ್ತಾರೆ, ಅದೇನಾಗುತ್ತೆ ಆ ಸ್ಟೆಪ್ ಇಡೋದ್ರಲ್ಲೂ ವ್ಯತ್ಯಾಸ ಆಗ್ಬಾರ್ದು. ಅದು ಕ್ಲೀನ್ ಆಗಿ ಪ್ಲೇಸ್ ಆಗಿಲ್ಲ ಅಂದ್ರೆ ವ್ಯಾಲ್ಯೂ ವೇರಿಯೇಷನ್ ಬರುತ್ತೆ. ಅವ್ರ ಏನ್ ಮಾಡ್ತಾರೆ, ಈ ಫಿಂಗರ್ ಟಿಪ್ಸ್, ಈಗ ಒಂದು ಗಿಡಕ್ಕೆ ಬೇರೆ ಎಷ್ಟು ಇಂಪಾರ್ಟೆಂಟ್, ನಮ್ಮ ಶರೀರಕ್ಕೂ ನಮ್ಮ ಬೆರಳುಗಳು ಅಷ್ಟೇ ಇಂಪಾರ್ಟೆಂಟ್. ಈಗ ಬೇರ್ ಕಟ್ ಮಾಡಿದ್ರೆ ಶರೀರಕ್ಕೆ ಏಟಾಗುತ್ತೆ. ಸೊ ನಮ್ ಬೆರಳುಗಳಿಗೆ ನಾವು ಚುಚ್ಚಿ ಅದ್ರದ್ದು ಸತ್ವನ ನಾವೇ ತೆಗೆದಾದಾಗ ಈ ಕೈಗಳು ಏನಾಗುತ್ತೆ, ಮರಗಟ್ಟುತ್ತೆ ಅಂತ ಪೇಷಂಟ್ ಹೇಳ್ತಾರೆ. ಯಾರು ಡಯಾಬಿಟಿಕ್ ಜಾಸ್ತಿ 10 ವರ್ಷ 15 ವರ್ಷ ಇದ್ದವ್ರಿಗೆಲ್ಲ ಕೈನ ನೀವು ಕೇಳಿ ನೋಡಿ, ಪೇಷಂಟ್ಗೆ ಕೈಯಲ್ಲಿ ಸತ್ವ ಇರಲ್ಲ, ಶಕ್ತಿ ಇರಲ್ಲ, ನಮ್ಗೆ ಏನು ಇದ್ರದ್ದು ಮರಗಟ್ಟದಂಗಾಗಿದೆ ಅಂತ ಎಲ್ಲ ಕಂಪ್ಲೇಂಟ್ ಹೇಳ್ತಾರೆ ಸರ್. ಈಗ ಬ್ಲಡ್ ಪ್ರಿಕ್ ಮಾಡಬೇಕು ಅಥವಾ ನಾವು ಶುಗರ್ ಚೆಕ್ ಮಾಡಬೇಕು ಅಂದ್ರೆ ಎಷ್ಟು ಫ್ರೀಕ್ವೆಂಟ್ ಆಗಿ ನಾವು ಚೆಕ್ಅಪ್ ಮಾಡಿಸ್ಬೇಕು ಏನು ಅಂತ ಹೇಳಿ? ಸರ್ ಯೂಶಲಿ ಏನಾಗಿದೆ ಅಂದ್ರೆ ಸರ್, ಈಗ ಪೇಷಂಟೇ ಪ್ಯಾನಿಕ್ ಆಗಿದ್ದಾರೆ. ಆ ಪ್ಯಾನಿಕ್ನೆಸ್ ಇಂದ, ಭಯದಿಂದ ಚೆಕ್ ಮಾಡಿಸ್ತಿದ್ದಾರೆ. ಫಸ್ಟ್ ಸಿಂಪ್ಟಮ್ಸ್ ಏನಿದೆ ಅಂತ ನೋಡ್ಬೇಕು ಸರ್. ಅವ್ರಿಗೆ ಮಧ್ಯರಾತ್ರಿ ಎಷ್ಟು ಸತಿ ಫ್ರೀಕ್ವೆನ್ಸಿ ಯೂರಿನೇಷನ್ಗೆ ಹೋಗ್ತಾರೆ, ಅವ್ರಿಗೆ ಬಾಯಾರಿಕೆ ಎಷ್ಟಾಗುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗ್ತಿದೆ ಇಲ್ವಾ, ಈ ತರದ್ರ ಮೇಲೆ ನೋಡಿ ಸಿಂಪ್ಟಮ್ಸ್ ನೋಡಿ ಚೆಕ್ ಮಾಡಿಸೋದು ಒಳ್ಳೇದು ಸರ್. ನಾವು 1 month ಒಂದ್ಸತಿ, ಈಗ HbA1c ಅಂತ ಮಾಡ್ತಾರೆ, ಅದು 3 months once ಸರ್. ಅದು ಮಾಡ್ಸೋದ್ರಿಂದ ನಮ್ಗೆ ಅವರೇಜ್ ಶುಗರ್ ಗೊತ್ತಾಗುತ್ತೆ. ಅದು 3 months once ಮಾಡ್ಸೋದು ಒಂದು ಮಂತ್ಲಿ ಒನ್ಸ್ ಮಾಡ್ಸೋದು ಬೆಟರ್ ಅನ್ಸುತ್ತೆ ಸರ್ ನನಗೆ. ಇವಾಗೆಲ್ಲ ಮದ್ವೆಗೆ ಹೋದ್ವಿ ಅಥವಾ ಯಾವ್ದೋ ಪಾರ್ಟಿಗೆ ಹೋದ್ವಿ, ಇಮಿಡಿಯೇಟ್ ಆಗಿ ಬಂದು ಚೆಕ್ ಮಾಡೋದು ಅದೆಲ್ಲ ತಪ್ಪು ಅಂತ ಹೇಳ್ತೀರಾ? ಸರ್, ಇವಾಗ ಒಬ್ಬ ವ್ಯಕ್ತಿ ಡಯಾಬಿಟಿಸ್ ಅಂತ ನಾವು ಹೇಳೋದಕ್ಕೆ ಅವ್ರಿಗೆ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತಂದ್ರೆ ಊಟಕ್ಕೆ ಮುಂಚೆ ಎಷ್ಟು ಲೆವೆಲ್ ಇರಬೇಕು ಏನು ಅಂತ ಹೇಳಿ? ಅದೇ ಸರ್, ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ, ಈಗ ನಾವು ಮುಂಚೆ ಹಳೆ ಓಲ್ಡ್ ಬುಕ್ಸ್ ಆಫ್ ಮೆಡಿಕಲ್ ಹೋದ್ರೆ ಅವಾಗ FBS ಇದ್ದಿದ್ದು 100 to 120 ಇತ್ತು ಸರ್. ಈಗ ಅದನ್ನ ರೆಡ್ಯೂಸ್ ಆಗಿದೆ, 70 to 100 ಮಾಡಿದ್ದಾರೆ. 70 to 100 ಮಾಡಿದ್ದಾರೆ. ಸೊ 100 ಬಂದ್ರೆ 110 ಬಂದ್ರೆ ಪ್ರೀ ಡಯಾಬಿಟಿಕ್ ಅಂತ ಇದಾಗ್ತಾ ಇದೆ. ಸೊ ಈಗ 120 ವರ್ಗೂ ಫಸ್ಟ್ ನಾವ್ ಏನ್ ಮಾಡ್ಬೇಕು, ನಮ್ ಲೈಫ್ ಸ್ಟೈಲ್ ಬದಲಾವಣೆ ಮತ್ತೆ ನಮ್ಮ ಊಟದಲ್ಲೇ ಕಂಟ್ರೋಲ್ ಮಾಡ್ಬೋದು ಸರ್. ಎಕ್ಸಾಂಪಲ್, ಈಗ ರಾತ್ರಿ ಮೆಂತ್ಯ ನೆನೆ ಇಟ್ಬಿಟ್ಟು ಬೆಳಿಗ್ಗೆ ಎದ್ದು ಮೆಂತ್ಯ ನೀರ್ ಕುಡಿದ್ರು ಕಡಿಮೆ ಆಗುತ್ತೆ, ಮೆಂತ್ಯ ಸೊಪ್ಪು ತಿಂದ್ರು ಕಡಿಮೆ ಆಗುತ್ತೆ. ಮತ್ತೆ ಈಗ ಎಷ್ಟೊಂದ್ ಜನಕ್ಕೆ ಈಗ ಶುಗರ್ ಫ್ರೀ
ಟ್ಯಾಬ್ಲೆಟ್ಸ್ ಬರ್ತಾ ಇದೆ ಹೌದು. ಕಾಫಿ ಟೀ ಕುಡಿಯಕ್ಕೆ. ಹಾ. ಅದ್ರ ಬದಲು ನಾವು ಏನ್ ಮಾಡ್ಬೋದು ಅಂದ್ರೆ ನೆಲ್ಲಿಕಾಯಿ ಒಣಗಿರುತ್ತಲ್ಲ ಸರ್, ಹಾ. ಅದನ್ನ ನೆಲ್ಲಿಕಾಯಿ ಒಣಗಿರೋ ಅಂತದನ್ನ ಫಸ್ಟ್ ಚೀಪ್ಬಿಟ್ಟು ತಿಂದ್ಬಿಟ್ಟು ಚಿವಪ್ ಮಾಡ್ಬಿಟ್ಟು ಹಾ. ನೀವು ಶುಗರ್ಲೆಸ್ ಟೀ ಕುಡಿದ್ರೆ ಅದು ಸ್ವೀಟ್ನೆಸ್ ಬರುತ್ತೆ. ಓ, ಇದು ಒಂದು ಗೊತ್ತಿರ್ಲಿಲ್ಲ ಸರ್. ಇದು ಹಾ, ಈ ತರ ಇದು ಮಾಡಬಹುದು. ಮಾಡ್ಬೋದು ಸರ್. ಇದು ಹಾ. ನೀವು ಟ್ರೈ ಮಾಡಿ ಸರ್, ನಿಮ್ ಮನೇಲಿ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು. ಯಾವ ತರ ನೆಲ್ಲಿಕಾಯಿ ಅಂದ್ರೆ ಬೆಟ್ಟದ ಬೆಟ್ಟದ ನೆಲ್ಲಿಕಾಯಿ ಸರ್, ಒಂದ್ ಪೀಸ್ ಒಣಗಿರೋದಾಗ್ಲಿ ಹಸಿದಾದ್ರಾಗ್ಲಿ, ಹಾ. ಅದು ಏನಕ್ಕಂದ್ರೆ ಲವಣವರ್ಜಿತ ಪಂಚರಸ ಇದೆ ಅದ್ರಲ್ಲಿ. ಹ್ಮ್. ಅಂದ್ರೆ ಉಪ್ಪು ಒಂದಿರಲ್ಲ ಸರ್, ಹಾ. ಉಪ್ಪಿನ ಅಂಶ ಒಂದಿರಲ್ಲ ಅದ್ರೊಳಗೆ. Okay. ಅದು ಏನಾಗುತ್ತಂದ್ರೆ ಅದನ್ನ ಉಪ್ಪಿಗೆ ಅದಕ್ಕೆ ನಾವು ನೆಂಚ್ಕೊಂಡು ತಿನ್ನೋದು ನೆಲ್ಲಿಕಾಯಿ ತಿನ್ಬೇಕಾದ್ರೆ. ಹಾ. ಸೊ ಅದನ್ನ ಒಣಗಿಸಿರೋದಾಗ್ಲಿ ಹಸಿದಾಗ್ಲಿ ಸ್ವಲ್ಪ ಬಾಯಲ್ಲಿ ಚಪ್ಪರಿಸ್ಬಿಟ್ಟು ಹಾ. ನೀವು ಶುಗರ್ಲೆಸ್ ಟೀ ಕುಡೀರಿ, ಹಾ. ಅದು ನಿಮ್ಗೆ ಶುಗರ್ ಅನ್ಸುತ್ತೆ. ಸೊ ಅದರಿಂದ ಆ ನೆಲ್ಲಿಕಾಯಿನ ನಾವು ಆತರ ತಿನ್ನೋದ್ರಿಂದ ಆಮೇಲೆ ನಾವು ಟೀ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಏನು ಇನ್ಕ್ರೀಸ್ ಏನ ಆಗುತ್ತೆ. ಶುಗರ್ಲೆಸ್ ಟೀ ಕುಡಿಬೇಕು ಸರ್, ಅದೇ ಶುಗರ್ಲೆಸ್ ಟೀ. ಶುಗರ್ಲೆಸ್ ಟೀ ಕುಡಿಬೇಕು. ಅದ್ರದ್ದೇ ಒಂದು ಕಾಂಬಿನೇಷನ್ ಟ್ಯಾಬ್ಲೆಟ್ ಇದೆ ಸರ್, ನಿಶಾ ಆಮ್ಲಕ್ಕಿ ಅಂತ. ನಿಶಾ ಅಂದ್ರೆ ಅರ್ಶನ, ಆಮ್ಲಕ್ಕಿ ಅಂದ್ರೆ ನೆಲ್ಲಿಕಾಯಿ. ಇವೆರಡು ಚೂರ್ಣ ಮಾಡಿ ತಿಂದ್ರೆ ಇದು 20 ಟೈಪ್ಸ್ ಆಫ್ ಶುಗರ್ ನ ಕಡಿಮೆ ಮಾಡಿಸುತ್ತೆ. ಆಯುರ್ವೇದದ ಪ್ರಕಾರ ಹೇಳಿರುವಂತ ಎಲ್ಲಾ ವಿಧಗಳ ವಿವಿಧ ಟೈಪ್ಸಿನ ಮಧುಮೇಹ, ಸಕ್ಕರೆ ಕಾಯಿಲೆ ಅಥವಾ ಪ್ರಮೇಹ ಅಂತ ಕರಿತೀವಿ, ಅದು 20 ಟೈಪ್ಸ್ಗೂ ಇದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿದ್ರು ಸರ್. ನಿಶಾ ಆಮ್ಲಕ್ಕಿ ಅಷ್ಟೇ. ನಿಶಾ ಅಂದ್ರೆ ಅರ್ಶನ, ಆಮ್ಲಕ್ಕಿ ಅಂದ್ರೆ ನೆಲ್ಲಿಕಾಯಿ. ಅಂದ್ರೆ ಅದನ್ನ ಚೂರ್ಣ ಮಾಡ್ತೀನಿ, ಚೂರ್ಣ ಮಾಡಿ ತಿನ್ನಿ. ಅದ್ರ ಟ್ಯಾಬ್ಲೆಟ್ಸ್ ಸಿಗುತ್ತೆ ಸರ್, ಟ್ಯಾಬ್ಲೆಟ್ಸ್ ಸಿಗುತ್ತೆ, ಟ್ಯಾಬ್ಲೆಟ್ ಫಾರ್ಮ್ ಸಿಗುತ್ತೆ, ಚೂರ್ಣ ಫಾರ್ಮ್ ಸಿಗುತ್ತೆ, ಬಿಸಿನೀರಲ್ಲಿ ತಿನ್ನೋದು ಸರ್. ಅಂದ್ರೆ ಇದು ಕಂಟ್ರೋಲ್ ಮಾಡುತ್ತಾ ಅಥವಾ ಪ್ರಿವೆಂಟ್ ಮಾಡುತ್ತಾ? ಕಂಟ್ರೋಲ್ ಮಾಡುತ್ತೆ ಸರ್. ಸರ್, ಇವಾಗ ಡಯಾಬಿಟಿಸ್ಗೆ ಯಾರಿಗೆ ಡಯಾಬಿಟಿಸ್ ಬರ್ಬೋದು ಸರ್? ಅದೇ ಹೇಳಿದ ಸರ್, ಈಗ ಯಾರು ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇರುತ್ತೋ ಅವ್ರಿಗೆ ಫಸ್ಟ್ ಪರ್ಸನ್ ಫಿಸಿಕಲ್ ಆಕ್ಟಿವಿಟೀಸ್ ಕಡಿಮೆ ಇದ್ದು ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆದವ್ರಿಗೆ ಇದು ಮ್ಯಾಕ್ಸಿಮಮ್ 90% ಪೀಪಲ್ ಇವರು ಡಯಾಬಿಟಿಕ್ ಇನ್ವಾಲ್ವ್ ಆಗಿರ್ತಾರೆ ಸರ್. ಸೈಕಲಾಜಿಕಲ್ ಸ್ಟ್ರೆಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಅಂತೀರಾ? ಹೌದು ಸರ್. ಓಕೆ ಸರ್, ಈಗ ಅನುವಂಶೀಯ ಅಂತ ಹೇಳ್ತಾರಲ್ಲ ಡಯಾಬಿಟಿಸ್, ಇದು ಮಿತ್ತ ಅಥವಾ ನಿಜಾನ ಏನು? ಇವಾಗ ಮನೇಲಿ ಯಾರಿಗಾರು ಒಬ್ರಿಗೆ ಡಯಾಬಿಟಿಸ್ ಇತ್ತು, ಅವರಿಂದ ನಮಗೂ ಬಂದ್ಬಿಡುತ್ತೆ ಅಂತ ಎಷ್ಟೋ ಜನ ಪ್ಯಾನಿಕ್ ಆಲ್ರೆಡಿ ಆಗ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ನೀವು? ಸರ್, ಅನುವಂಶಿಕ ಅದೇ ನಾನು ಆಗ್ಲೇ ಹೇಳಿದೆ ಸರ್. ಒಂದು ಸರ್ BM ಹೆಗ್ಡೆ ಸರ್ ಒಂದು ಕೋಟ್ ಕೊಡ್ತಾರೆ, ನಮ್ಮ ಮನೇಲಿ ಪೇಷಂಟ್ ಬಂದ್ಬಿಟ್ಟು ಸರ್ ನಮ್ಮ ಮನೆಯಲ್ಲಿ ಸಕ್ಕರೆ ಕಾಯಿಲೆ ಓಡ್ತಾ ಇದೆ ಅಂತ ಕೇಳ್ತಾರಂತೆ ಒಬ್ಬ ಪೇಷಂಟ್ ಅವ್ರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ ಮನೇಲಿ ಸಕ್ಕರೆ ಕಾಯಿಲೆ ಓಡ್ತಿಲ್ಲಪ್ಪ, ನಿಮ್ ಮನೇಲಿ ಯಾರು ಓಡ್ತಾ ಇಲ್ಲ, ಅದಕ್ಕೆ ಸಕ್ಕರೆ ಕಾಯಿಲೆ ಓಡ್ತಾ ಇದೆ ಅಂತ. ಅಂದ್ರೆ ಓಡೋದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ. ಸೊ ಹಂಗೆ. ಸೊ ಮನೇಲಿ ಯಾರಿಗಾದ್ರೂ ಒಬ್ರಿಗಿದೆ ಅವ್ರಿಗೂ ಬರುತ್ತೆ ಅನ್ನೋದು ಅದು ಆತರ ಬರ್ಲೇಬೇಕು ಅಂತ ಏನಿಲ್ಲ, ಬರ್ಬೋದು, ಚಾನ್ಸಸ್ ಆರ್ ಮೋರ್ ಅಂತ. ಸರ್, ಈಗ ನೀವು ಪ್ಯೂರ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ನಿಮ್ದು. ಸೊ ನಮ್ಮ ವೀಕ್ಷಕರಿಗೆ ಇವಾಗ ಆಯುರ್ವೇದದಲ್ಲಿ ಡಯಾಬಿಟಿಸ್ ನ ಯಾವ ತರ ಮ್ಯಾನೇಜ್ ಮಾಡ್ಬೋದು ಅಥವಾ ಪ್ರಿವೆಂಟ್ ಮಾಡ್ಬೋದು ಅಂತ ಹೇಳ್ತೀರಾ? ಹೇಳ್ತೀನಿ ಸರ್. ಫಸ್ಟ್ ಸರ್, ಅವರು ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಓಕೆ. ಫಸ್ಟ್ ಸ್ಟ್ರೆಸ್, ಫಿಸಿಕಲ್ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೊಳ್ಬೇಕು. ಅವ್ರ ಊಟದಲ್ಲಿ ನ್ಯೂಟ್ರಿಷನ್ ಇರೋಂಥ ಊಟಗಳು ಚೆನ್ನಾಗಿ, ಕಾಳು ಪಲ್ಯ. ಈಗ ಒಂದು ತಟ್ಟೆಯಲ್ಲಿ ಒಂದು ಮುದ್ದೆ ಇದ್ರೆ ಅದು ಸೊಪ್ಪು ತರಕಾರಿಗಳು ಎಲ್ಲ ಇರ್ಬೇಕು ಸರ್. ಅದರಲ್ಲಿ ಕಾಳುಗಳು, ಪ್ರೋಟೀನ್ ಅಂಶ ಚೆನ್ನಾಗಿರ್ಬೇಕು. ಇದ್ದಾಗ ಅದು ಇದಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ಇನ್ನೊಂದು, ಎಷ್ಟೊಂದ್ ಜನಕ್ಕೆ ಏನಾಗ್ತಿದೆ, ಕೋವಿಡ್ ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣ ಡಯಾಬಿಟಿಕ್ ಸ್ಟಾರ್ಟ್ ಆಯ್ತು ನನಗೆ ಅಂತ ಒಂದು ಇದೆ ಸರ್. ಅದು ಒಂದು ತಪ್ಪು ಕಲ್ಪನೆ. ಅದು ಕೆಲವೊಬ್ರಿಗೆ ಇರ್ಬೋದು, ಯಾರು ಪ್ರೀ ಡಯಾಬಿಟಿಕ್ ಇದ್ದವ್ರಿಗೆ ಜಾಸ್ತಿ ಆಗಿರ್ಬೋದು. ಅದೇ ಒಂದು ಕಾರಣ ಅಂತ ಇಲ್ಲ ಸರ್. ಯಾಕಂದ್ರೆ ನಾವು ಹಾಕೊಂಡಿದೀವಿ, ನಾವು ನಾನ್ ಡಯಾಬಿಟಿಕ್ ಇದೀವಿ. ಹಾಕಿದ್ರೆ ಅದು ಬರ್ಬೇಕಂದ್ರೆ ಹಾಕ್ಸ್ದವ್ರಿಗೆ ಎಲ್ಲಾರು ಡಯಾಬಿಟಿಕ್ ಆಗ್ಬೇಕು. ಅದೊಂದು ತಲೆಯಿಂದ ಎಲ್ಲರೂ ತೆಗಿಬೇಕು ಸರ್. ಸರ್, ಇವಾಗ ಡಯಟ್ ಅಲ್ಲಿ ಕೆಲವರು ಚಪಾತಿ ತಿನ್ಬೇಕು ಅಂತಾರೆ, ಮುದ್ದೆ ತಿನ್ಬೇಕು ಅಂತಾರೆ, ಅನ್ನ ತಿನ್ಲೇಬಾರ್ದು ಅಂತಾರೆ. ಸೊ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ಬೇಕು ಸರ್? ಅದೇ ನಾನು ಹೇಳಿದೆ ಸರ್, ನಾವು ಹುಟ್ಟಿ ಬೆಳೆದಿರೋ ಅಂತ ಜಾಗದಲ್ಲಿ ನಾವು ಪೂರ್ವಜರು ಏನೇನ್ ತಿಂತಿದ್ರು ಅದನ್ನೆಲ್ಲ ತಿನ್ಬೋದು ಸರ್. ಅದಕ್ಕೆಲ್ಲ ಲಿಮಿಟ್ ಇರ್ಬೇಕು. ಈಗ ಯಾಕಂದ್ರೆ ಮುಂಚೆ ಎಲ್ಲ ಏನಾಗ್ತಿತ್ತು, ನಾವು ತಿನ್ನೋಂತ ಬೆಳೆನೆ ಚೆನ್ನಾಗಿ ಪ್ಯೂರ್ ಸಿಕ್ತಿತ್ತು. ಈಗೆಲ್ಲ ಅಡಲ್ಟ್ರೇಟ್ ಇದೆ, ಫಾಸ್ಟ್ ಡೆವಲಪಿಂಗ್, ಮತ್ತೆ ಅದ್ರಲ್ಲಿ ಕೆಮಿಕಲ್ಸ್ ಹಾಕಿರೋದ್ರಿಂದಾನೇ ಆಗುತ್ತೆ. ಮತ್ತೆ ಇನ್ನೊಂದು ಇದಿದೆ ಅಂದ್ರೆ, ಅದು ಜೇನುತುಪ್ಪ ಒಂದು ಹೇಳಿದ್ರಿ, ಜೇನುತುಪ್ಪ ಕುಡಿಬಹುದು ಅಂತ. ಈಗ ಏನಾಗ್ತಿದೆ, ಎಲ್ಲ ಕಲಬೆರಕೆ ಜೇನುತುಪ್ಪ ಅಂದ್ರೆ ಬೆಲ್ಲದ ಪಾಕದಿಂದ ಇರುತ್ತೆ, ಪ್ಯೂರ್ ಇರಲ್ಲ. ಅಂತ ಜೇನುತುಪ್ಪ ತಿಂದ್ರೆ ಡೆಫಿನೆಟ್ಲಿ ಡಯಾಬಿಟಿಕ್ ರೈಸ್ ಆಗೇ ಆಗುತ್ತೆ ಸರ್. ಪ್ಯೂರ್ ಜೇನುತುಪ್ಪ ನ್ಯಾಚುರಲ್ ಆಗಿ ಸಿಗೋವಂಥದ್ದು ಎಷ್ಟೊಂದು, ಈಗ ಅದನ್ನೇ ಉತ್ಪತ್ತಿ ಮಾಡ್ತಾರೆ ಅಂತ ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು, ಹನಿ ಫಾರ್ಮ್ ಅಂತ ಇರುತ್ತೆ, ಅಲ್ಲಿ ಸಿಗೋಂತ ಜೇನುತುಪ್ಪ ಏನು ತೊಂದರೆ ಇಲ್ಲ ಸರ್. ಮತ್ತೆ ಇನ್ನೊಂದು, ಕೆಲವೊಬ್ರು ಹೇಳ್ತಾರೆ ಸಿರಿಧಾನ್ಯ ತಿಂದ್ರೆ ನಮ್ಗೆ ಒಳ್ಳೇದು. ಸಿರಿಧಾನ್ಯ ಏನಂದ್ರೆ ಸರ್, ಹಿಂದಿನ ಕಾಲದಲ್ಲಿ ಜೀತದಾಳು ಅಂತ ಇರ್ತಿದ್ರು,
ಹಾ ಅಂದ್ರೆ ಸಾಹುಕಾರರ ಮನೆಯಲ್ಲಿ ಹಾ ಅವ್ರೇನು ಸಾವೆ ಅವೇನು ಇದೆಯಲ್ಲ ಸರ್, ಹಾ. ಅದ್ರದ್ದು ಗಂಜಿ ಮಾಡ್ಬಿಟ್ಟು ಬೆಳಿಗ್ಗೆ ಅವ್ರಿಗೆ ಕೊಟ್ಟಿ ಹಾ. ಅವರು ಹೊಲದಲ್ಲಿ ಹೋಗಿ ಕೆಲಸ ಮಾಡಕ್ ಹೇಳೋರು. ಹಾ. ಅವ್ರು ಕೆಲಸನೂ ಮಾಡೋರು, ನೀರು ಕುಡಿತಿದ್ರು. ಹೌದು. ಈಗ ಏನಾಗ್ತಿದೆ, ಸಿರಿಧಾನ್ಯ ತಿಂದ್ಬಿಟ್ಟು ನಾವು ಆಫೀಸ್ ವರ್ಕ್ ಹಿಂಗೆ ಸೆಡೆಂಟರಿ ಲೈಫ್ ಮಾಡಿದ್ರೆ ಹಾ. ಆ ಡೈಜೆಷನ್ ಆಗಕ್ಕೆ ಟೈಮ್ ತಗೊಳುತ್ತೆ. ಹಾ. ಅದರಿಂದ ಹೌದು. ಏನು ಶುಗರ್ ಏನು ಕಡಿಮೆ ಅಂತೂ ಆಗಲ್ಲ ಸರ್ ಅದು. ಹಾ ಹಾ ಹಾ. ಅದರಿಂದ ಮತ್ತೆ ಇನ್ನ ಬೇರೆ ಸಮಸ್ಯೆ ಬೇರೆ ಅಂದ್ರೆ ಅವ್ರು ಬೇರೆ Constipation ಕಾನ್ಸ್ಟಿಪೇಷನ್ ಆ ತರ ತುಂಬಾ ಆಗ್ತಿದೆ ಸರ್. ಯಾಕಂದ್ರೆ ನಾವು ನೀರು ಅಷ್ಟು ಕುಡಿಯೋದೇ ಇಲ್ಲ, ಮತ್ತೆ ಆ ಕೆಲಸನೂ ಮಾಡಲ್ಲ ನಾವು. ಸೊ ಮತ್ತೆ ಊಟದ ಕೇಳಿದ್ರಿ ಸರ್. ಹಾ. ಈಗ ನಾವು ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತಿಂತಾರೆ, ಹೌದು ಈ ಸೌತ್ ಕೇಂದ್ರದಲ್ಲಿ ಬಾಯ್ಲ್ಡ್ ರೈಸ್ ತಿಂತಾರೆ. ಹೌದು. ಈಗ ನಾವು ಬಾಯ್ಲ್ಡ್ ರೈಸ್, ನಾವು ಇಲ್ಲಿ ಮಧ್ಯ ಕರ್ನಾಟಕದವರು, ಮೈಸೂರು ಇವಾಗ ಇದು ಒಂದು ಕಾನ್ಸೆಪ್ಟ್ ಬಂದಿದೆ ಸರ್. ಈಗ ಎಷ್ಟೋ ಜನ ಬಾಯ್ಲ್ಡ್ ರೈಸ್ ತಿನ್ನೋದಕ್ಕೆ ಅದೇ ಸರ್. ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಏನಂದ್ರೆ, ಈಗ ಕೊಬ್ಬರಿ ಎಣ್ಣೆ ತಿಂದ್ರೆ ಒಳ್ಳೇದು ಅಂತ, ಹೌದು. ಕೆಲವೊಬ್ರು ಸಾಸಿವೆ ಎಣ್ಣೆ ತಿಂದ್ರೆ ಒಳ್ಳೇದು ಅಂತಾರೆ. ಹೌದು. ಈಗ ಸಾಸಿವೆ ಎಣ್ಣೆ ಕಾನ್ಸೆಪ್ಟ್ ಎಲ್ಲ ಬಂದ್ಬಿಟ್ಟು ನಾರ್ತ್ ಇಂಡಿಯಾ ಸರ್. ಹೌದು. ಆ ವಾತಾವರಣಕ್ಕೆ, ಆ ದೇಶಕ್ಕೆ, ನಮ್ಮಲ್ಲಿ ಆಯುರ್ವೇದದಲ್ಲಿ ಒಂದ್ ಹೇಳಿದ್ರೆ, ದೇಶ ಕಾಲ ಅಂತ. ಹಾ. ಯಾವ ದೇಶದಲ್ಲಿ ಏನ್ ಸಿಗುತ್ತೋ, ಆ ದೇಶ ಏನ್ ರೂಢಿ ಇರುತ್ತೋ ಅದನ್ನೇ ತಿನ್ಬೇಕು ಅಂತ. ಹಾ. ಈಗ ಸಪೋಸ್ ನೀವು ಸೌತ್ ಕೇಂದ್ರದವ್ರು ಅಂತ ಹೇಳಿ ಸರ್, ಹಾ. ನಿಮ್ಗೆ ಜೋಳದ ರೊಟ್ಟಿ ಒಂದಿನ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಹಾ. ದಿನ ತಿನ್ನಕ್ ಹೋದ್ರೆ ನಿಮ್ಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಹೌದು. ಅದೇ ತರ ಬಾಯ್ಲ್ಡ್ ರೈಸ್ ನಾರ್ತ್ ಕರ್ನಾಟಕದವ್ರು ಕೊಟ್ರು ಅವ್ರು ಒಂದಿನ ತಿನ್ಬೋದು, ಹಾ. ಆಗೋದಿಲ್ಲ. ಮತ್ತೆ ಹಾ, ಹಾ. ನಮ್ದು ಮೈಸೂರು ಪ್ರಾಂತ್ಯದವ್ರಿಗೆ ರಾಗಿ ಮುದ್ದೆ ರಾಗಿ ಬೇಕು, ಮುದ್ದೆ ಅಕ್ಕಿ ಬೇಕು. ರೊಟ್ಟಿ ಬೇಕು, ಈ ತರ ಹೌದು ಸರ್. ಹೌದು ಅದೇ ಕೇರಳದಲ್ಲಿ ಬಾಯ್ಲ್ಡ್ ರೈಸ್ ತಿಂತಾರೆ. ಹಂಗಾರೆ ಅವ್ರು ತಿಂದವ್ರಿಗೆಲ್ಲಾನು ಶುಗರ್ ಇರ್ಬೇಕು ಅಂತ ಏನಿಲ್ಲ ಸರ್. ಹೌದು. ಪಂಜಾಬ್ ಅಲ್ಲಿ ಎಲ್ಲಾರು ಜೋಳದ ರೊಟ್ಟಿ ತಿಂತಾರೆ, ಅಲ್ಲಿ ಯಾರಿಗೂ ಶುಗರ್ ಇಲ್ವಾ? ಎಲ್ಲಾರ್ಗೂ ಇದೆ, ಎಷ್ಟೊಂದ್ ಜನಕ್ಕೆ ಇರುತ್ತೆ ಅದು. ಹೌದು ಹೌದು ಹಂಗಾರೆ ಅವ್ರಿಗೆ ಬರ್ಲೇಬಾರ್ದು. ಹೌದು. ಮತ್ತೆ ಗೋಧಿ ಚಪಾತಿ ಅದೇ ಹೇಳಿದ್ನಲ್ಲ ಸರ್, ಅದನ್ನ ಫಸ್ಟ್ ಪ್ರೋಟೀನ್ ಯುಕ್ತ ಮಲ್ಟಿ ಗ್ರೈನ್ಸ್ ಚಪಾತಿ ತಿನ್ಬಾರ್ದು ಸರ್ ಡಯಾಬಿಟಿಕ್ ಇರೋರು. ತಿನ್ಬಾರ್ದಾ? ಯಾಕಂದ್ರೆ ಅವ್ರ ತಿಂದ್ರೆ ಕೆಲಸ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಡಯಾಬಿಟಿಕ್ ಇರೋರು ಏನ್ ಮಾಡ್ಬೇಕಂದ್ರೆ 1 kg ಗೋಧಿಗೆ 1 ಇಡಿ ಮೆಂತ್ಯ ಹಾಕ್ಬೇಕು, ಉರಿಬೇಕು ಸರ್. ಉರಿದ್ರೆ ಏನಾಗುತ್ತೆ, ಆ ಗೋಧಿಲಿರುವಂತ ಗುರುಗುಣ ಅಂದ್ರೆ ಹೆವಿನೆಸ್ ಕಡಿಮೆ ಆಗಿ ಲೈಟ್ ಆಗುತ್ತೆ. ಅದರಿಂದ ಚಪಾತಿ ಮಾಡಿ ತಿಂದ್ರೆ ಒಳ್ಳೇದು ಸರ್. ಆ ಚಪಾತಿಯಲ್ಲಿ ಕಾಳುಗಳು ಇರ್ಬೇಕು, ಸೊಪ್ಪುಗಳು ಇರ್ಬೇಕು. ಸೊಪ್ಪಲ್ಲಿ ಮೆಂತ್ಯ ಸೊಪ್ಪು ಇರ್ಬೇಕು, ಮೆಂತ್ಯ ಸೊಪ್ಪು, ಮೂಲಂಗಿ ತಿನ್ಬೋದು. ಈ ತರ ಬ್ಯಾಲೆನ್ಸ್ ಡಯಟ್ ಕಾಳುಗಳು ತಿಂದ್ರೆ ಒಳ್ಳೇದು ಸರ್. ಅಳವಡಿಸ್ಕೊಬೇಕು ಸರ್. ಅನ್ನ ಕಡಿಮೆ ಇರಬೇಕು. ಈ ಸೈಡ್ಸ್ ಅಲ್ಲಿರೋಂತ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು. ನಾರ್ಮಲ್ ಡಯಟ್ ಇದೆಲ್ಲ ಬಿಟ್ರೆ ಸಪ್ಲಿಮೆಂಟ್ಸ್ ಬಗ್ಗೆ ಸಪ್ಲಿಮೆಂಟ್ಸ್ ಇವಾಗ ನಿಮ್ಮ ಆಯುರ್ವೇದದಲ್ಲಿ ಯಾವ್ಯಾವ್ದು ಡಯಾಬಿಟಿಸ್ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀರಾ? ಸರ್, ಅಶ್ವಗಂಧ ಇಸ್ ಬೆಸ್ಟ್ ಸರ್. ಅಶ್ವಗಂಧ ಇಸ್ ಬೆಸ್ಟ್. ಇದು ನ್ಯೂರೋಪತಿ ಅಂತೆಲ್ಲ ಇರುತ್ತಲ್ಲ, ಕಾಲ್ ಜೋಮ್ ಬರೋದು, ಅವ್ರಿಗೆ ರಸಾಯನ ತರ ಅಂದ್ರೆ ರಿಜನರೇಟಿವ್ ಆಗಿ ಕೆಲಸ ಮಾಡುತ್ತೆ. ಹಿರೇಮದ್ದು ಅಂತ ಕರೀತಾರೆ, ಹಿತ್ಲೆ ಗಿಡ ಅಂತ ಕರೀತಾರೆ ಅಶ್ವಗಂಧ ಅಂತ. ಅಶ್ವಗಂಧ ಅಂದ್ರೆ ಏನಕ್ಕೆ ಅಂದ್ರೆ, ಅಶ್ವದ ಏನಿರುತ್ತಲ್ಲ ಅದು ಮೂತ್ರ ಸ್ಮೆಲ್ ಎಮಿಟ್ ಮಾಡುತ್ತೆ, ಅದಕ್ಕೆ ಅದ ಹೆಸರು ಅಶ್ವಗಂಧ ಅಂತ ಕರೀತಾರೆ. ಇದು ಬೆಸ್ಟ್ ನ್ಯಾಚುರಲ್ ಇದು ಸರ್. ಇದು ಅರ್ಲಿ ಮಾರ್ನಿಂಗ್ ವಿತ್ ಮಿಲ್ಕ್ ಅಲ್ಲಾದ್ರೂ ತಗೊಳ್ಬಹುದು, ಟ್ಯಾಬ್ಲೆಟ್ ಫಾರ್ಮ್ ಇದೆ, ಟ್ಯಾಬ್ಲೆಟ್ ಫಾರ್ಮ್ ಅಲ್ಲಾದ್ರೂ ತಗೊಳ್ಬಹುದು ಸರ್. ಪ್ಲೇನ್ ವಾಟರ್ ತಗೊಳ್ಬಹುದು. ಒಂದು ಎಷ್ಟು ತಗೋಬೇಕು? ಬೆಳಿಗ್ಗೆ ಒಂದು, ಸಂಜೆ ಒಂದು ತಗೊಳ್ಬಹುದು. ಟ್ಯಾಬ್ಲೆಟ್ ಅಥವಾ ಪೌಡರ್ ಆದ್ರೂ ತಗೊಳ್ಬಹುದು. ಪೌಡರ್ ಆದ್ರೆ 1 ಟೀ ಸ್ಪೂನ್ ಸರ್. ಅಶ್ವಗಂಧ ಇಸ್ ಬೆಸ್ಟ್ ಅಂತೀರಾ? ಇದು ಬಿಟ್ರೆ ಅಶ್ವಗಂಧ ಬಿಟ್ರೆ ಅದೇ ಆಗ್ಲೇ ನಿಶಾ ಆಮ್ಲಕ್ಕಿ, ನೆಲ್ಲಿಕಾಯಿ ಮತ್ತೆ ಅರಿಶಿನ ಕಾಂಬಿನೇಷನ್. ಅದು ಚೂರ್ಣ ತರ ತರನು ಸಿಗುತ್ತೆ, ಟ್ಯಾಬ್ಲೆಟ್ಸ್ ಸಿಗುತ್ತೆ. ಸೊ ಇವಾಗೆಲ್ಲ ನಾವೇ ಹೋಗಿ ಕಿತ್ಕೊಂಡ್ಬಂದು ಇಲ್ಲ, ಈಗ ರೆಪ್ಯೂಟೆಡ್ ಕಂಪನೀಸ್ ಇದೆ ಸರ್, ಎಲ್ಲ ಇವಾಗ ನಮ್ಗೆ ಅವೈಲಬಲ್ ಇದೆ, ಆನ್ಲೈನ್ ಅಲ್ಲೂ ಸಿಗುತ್ತೆ. ಸೊ ಇವೆಲ್ಲ ಒಳ್ಳೇದು ಅಂತ ಹೇಳ್ತೀರಾ? ಮತ್ತೆ ಮೆಂತ್ಯ ಸರ್, ಮೆಂತ್ಯ ಸೊಪ್ಪು ತಿನ್ಬೋದು ಸರ್. ಮೆಂತ್ಯ ಸೊಪ್ಪು ತಿನ್ಬೋದು. ಮೆಂತ್ಯನ ಅದು ಮೊಳಕೆ ಕಟ್ಟು ತಿಂತಾರೆ. ಈ ಪ್ರೋಟೀನ್ ಕಾಳುಗಳ ಜೊತೆ ಮಿಕ್ಸ್ ಮಾಡಿ ಎಲ್ಲ ಕಡಲೆ ಬೀಜ, ಮೆಂತ್ಯ, ಹೆಸರು ಕಾಳು, ಕಡಲೆಕಾಳು, ಈ ತರದ್ದು ನೀವು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಮೊಳಕೆ ಬರಂಗ್ ಮಾಡಿ ಅದನ್ನ ನೀವು ಸಲಾಡ್ ತರ ತಿನ್ಬೋದು ಸರ್. ಸೌತೆಕಾಯಿ ಅದ್ ಹಾಕಿ ತಿನ್ಬೋದು. ಸೊ ತರಕಾರಿಗಳು ಯಾವ್ದು ಒಳ್ಳೇದು ಅಂತೀರಾ ಸರ್? ತರಕಾರಿಗಳಲ್ಲಿ ಸ್ವೀಟ್ ಅಂಶ ಬಿಟ್ಬಿಟ್ಟು ಈಗ ಮರಗೆಣಸು ಅದು ಒಳ್ಳೇದು ಸರ್. ಒಳ್ಳೇದು ಮರಗೆಣಸು ಒಳ್ಳೇದು. ಎಲ್ಲಾನು ಲಿಮಿಟ್ ಅಲ್ಲಿ ಡೇ ಬೈ ಡೇ, ಈಗ ನಮ್ಗೆ ಹೆಂಗೆ ಮೆನು ತರ ಆ ತರ ಚೇಂಜ್ ಮಾಡೋದು ತುಂಬಾ ಒಳ್ಳೇದು ಸರ್. ಈಗ ಹಣ್ಣುಗಳಲ್ಲೂ ತಿನ್ಬೋದು ಸರ್. ಹಣ್ಣುಗಳಲ್ಲಿರುವಂತ ಗ್ಲೂಕೋಸೇ ಬೇರೆ, ನ್ಯಾಚುರಲ್ ಶುಗರ್ಗಳಲ್ಲಿರುವಂತ ಇದೇ ಬೇರೆ. ಹಣ್ಣುಗಳಲ್ಲಿರೋದು ಫ್ರುಕ್ಟೋಸ್ ಅಂತ ಸರ್. ಅದ್ರಲ್ಲಿ ಈ ಫಾರ್ಮಿಂಗ್ ಅಂದ್ರೆ ನಾವು ನ್ಯಾಚುರಲ್ ಮೆನ್ಯೂರೆಲ್ಲ ಹಾಕಿ ಮಾಡೋಂತ ಹಣ್ಣುಗಳು ತಿನ್ಬೋದು ಸರ್. ಈಗ ಜಾಮೂನ್ ತಿನ್ಬೋದು, ನೇರಳೆಹಣ್ಣು, ಆಗ್ಲಕಾಯಿ ತಿನ್ಬೋದು, ಆಗ್ಲಕಾಯಿ ಗೊಜ್ಜು, ಆಗ್ಲಕಾಯಿ ಸಾರು ತಿನ್ಬೋದು, ನೇರಳೆಹಣ್ಣು ತಿನ್ಬೋದು, ಮತ್ತೆ ಪರಂಗಿ ಹಣ್ಣು ತಿನ್ಬೋದು ಸರ್. ಪರಂಗಿ ಹಣ್ಣು ತಿನ್ಬೋದು. ಅಮೃತ ಬಳ್ಳಿ ಇದನ್ನ ಮಾಡ್ಬೋದು. ಅಮೃತ ಬಳ್ಳಿಲಿ
ಅದು ಅದ್ ಹೆಸರೇ ಅಮೃತ ಬಳ್ಳಿ. ನಾವೇನ್ ಮಾಡ್ತೀವಿ, ಎಲೆ ತಿಂತೀವಿ, ಬಳ್ಳಿ ಬಿಸಾಕ್ತಿವಿ. ಹಾ. ಆ ಬಳ್ಳಿಲೇ ಇರೋದು ಸತ್ವ ಸರ್. ಬಳ್ಳಿ ಸಮೇತ ನಾವು ರೆಸಿಪಿ ಮಾಡಬೇಕು. ಮತ್ತೆ ಇನ್ನೊಂದು ಬೆಸ್ಟ್ ಮೆಡಿಸಿನ್ ಅಂದ್ರೆ ಶಿಲಾಜಿತ್ ಸರ್. ಶಿಲಾಜಿತ್ ಅಂತ, ಅದು ಲಿಕ್ವಿಡ್ ಫಾರ್ಮ್ ಇರುವಂತ ರೆಸಿನ್ ಫಾರ್ಮ್ ಅಂತ ಇರುತ್ತೆ, ಅಂಟ್ ಫಾರ್ಮ್ ಅಲ್ಲಿ. ಅದೇನಂತಂದ್ರೆ 0.1 ಡಾಟ್ ಅಷ್ಟು ರೆಸಿನ್ ತಗೊಂಡು ಅರ್ಲಿ ಮಾರ್ನಿಂಗ್ ಒಂದು ಲೋಟ ಬಿಸಿನೀರ್ಗೆ ಹಾಕಿ ಕುಡಿದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ, ಎನರ್ಜಿ ಬೂಸ್ಟ್ ಆಗುತ್ತೆ ಸರ್. ಚಿಟ್ಕೆಗಿಂತ ಕಡಿಮೆ, ಒಂದು ಲೈನ್ ಅದರಲ್ಲಿ ಒಂದು ಸ್ಪೂನ್ ಬರುತ್ತೆ ಚಿಕ್ಕದು, ಅದ್ರಲ್ಲಿ ಒಂದು ಲೈನ್ ಬಿಸಿನೀರಲ್ಲಿ ಇಟ್ಬಿಟ್ಟು ಕುಡಿದ್ರೆ ಒಳ್ಳೆ ರಿಸಲ್ಟ್ ಇದೆ ಸರ್. ಈಗ ಇದು ಯಾರು ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಜಾಯಿಂಟ್ ಪ್ರಾಬ್ಲಮ್ ಇದ್ದಾರೆ, ಮತ್ತೆ ಅವ್ರಿಗೆ ಒಬೆಸಿಟಿ ಇರ್ತಾರೆ, ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗ್ತಿರಲ್ಲ, ಅಂತವ್ರಿಗೂ ಶಿಲಾಜಿತ್ ಯೂಸ್ ಆಗುತ್ತೆ. ಒಂದೇ ಡ್ರಗ್ ರಾಮಬಾಣ, ಅಶ್ವಗಂಧ ಕೂಡ. ಅಶ್ವಗಂಧನೂ ಅಷ್ಟೇ ಸರ್. ಸರ್, ಈಗ ಫ್ರೂಟ್ಸ್ ಅಲ್ಲಿ ಈ ಡಯಾಬಿಟಿಸ್ ಅವ್ರು ತಿನ್ಲೇಬಾರ್ದು ಅನ್ನೋದು ಯಾವ್ದಾದ್ರು ಫ್ರೂಟ್ಸ್ ಆ ತರದ್ ಏನಾದ್ರು ಇದ್ದಾವ? ಹೆಂಗೆ ಸರ್? ಯಾವ್ದು ಸಕ್ಕರೆ ಅಂಶ ಜಾಸ್ತಿ ಇದೆ ಅದು ಅವಾಯ್ಡ್ ಮಾಡ್ಬೇಕು. ಈಗ ನೇರಳೆಹಣ್ಣು ತಿನ್ಬೋದು, ನೇರಳೆಹಣ್ಣು ಆರಾಮಾಗಿ ತಿನ್ಬೋದು, ಹಲಸಿನಹಣ್ಣು ತಿನ್ಬೋದು. ಸ್ವೀಟ್ ಇರುತ್ತಲ್ಲ ಅದರಲ್ಲಿ ಸ್ವೀಟ್ನೆಸ್ ಕಡಿಮೆ ಇರೋಂಥದ್ದು ಸರ್. ಸ್ವೀಟ್ನೆಸ್ ಕಡಿಮೆ ಇರೋಂಥದ್ದು. ಈಗ ಸಪೋಸ್ ಈಗ ಪೈನಾಪಲ್, ಆರೆಂಜ್ ಅದೆಲ್ಲ ತಿನ್ಬೋದು. ಅದಕ್ಕೆ ಸ್ವಲ್ಪ ಏನ್ ಮಾಡ್ಬೇಕು, ಉಪ್ಪು ಮೆಣಸು ಆಡ್ ಮಾಡಿ ಸ್ವೀಟ್ನೆಸ್ ನ ಬ್ಯಾಲೆನ್ಸ್ ಮಾಡಿ ತಿನ್ಬೋದು. ಅದೇ ಹೇಳಿದ್ರು ಸರ್, ಅದರಲ್ಲಿ ಫ್ರೂಟ್ಸ್ ಅಲ್ಲಿ ಇರೋದು ಫ್ರುಕ್ಟೋಸ್ ಅಂತ ಇರುತ್ತೆ. ಇದರಲ್ಲಿ ನಮ್ಮಲ್ಲಿ ಬ್ಲಡ್ ಅಲ್ಲಿ ಇರೋದು ಗ್ಲೂಕೋಸ್, ಸಕ್ಕರೆಯಲ್ಲಿ ಇರೋದು ಗ್ಲೂಕೋಸ್. ಸೊ ಸರ್ ಎಲ್ಲ ಲಿಮಿಟ್ ಅಲ್ಲಿ ಇರ್ಬೇಕು ಅಂತ ಹೇಳ್ತೀವಿ. ಡಯಾಬಿಟಿಕ್ಸ್ಗೆ ಇನ್ನೊಂದು ಹೇಳಿದ್ನಲ್ಲ, ಒಂದು ಕಾರಣ ಒತ್ತಡ ಅಂತ. ಒತ್ತಡ ಯಾವ್ದ್ರಿಂದ ಅಂದ್ರೆ ಆ ಒತ್ತಡದಿಂದ ನಿದ್ರೆ ಕಡಿಮೆ ಇರುತ್ತೆ. ನಿದ್ರೆಹೀನತೆನೂ ಒಂದು ಕಾರಣ. ಅವರು ನಿದ್ರೆ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅವ್ರ ಶರೀರ ಆಕ್ಟಿವ್ ಇರಲ್ಲ. ಅದಕ್ಕೆ ಏನಾಗುತ್ತೆ, ಬೆಳಿಗ್ಗೆವರೆಗೂ ಅವರು ಬೆಳಗಿನ ಜಾವ ನಿದ್ದೆ ಬರುತ್ತೆ, ಅಷ್ಟೊತ್ತಿಗೆ ಅವ್ರ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ವರ್ಕ್ ಇನ್ಕಂಪ್ಲೀಟ್ ಆಗುತ್ತೆ, ವರ್ಕಲ್ಲೂ ಇಂಟ್ರೆಸ್ಟ್ ಇರಲ್ಲ. ಆ ವರ್ಕಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂತ ಅವ್ರ ಟಾರ್ಗೆಟ್ ಅಚೀವ್ ಮಾಡಕ್ಕಾಗಲ್ಲ. ಆ ಸ್ಟ್ರೆಸ್ ಇಂದನೂ ಡಯಾಬಿಟಿಕ್ ಒಂದು ಕಾರಣ ಇರುತ್ತೆ. ಸೊ ಪ್ರಾಪರ್ ಸೌಂಡ್ ಸ್ಲೀಪ್ ಇಸ್ ಬೆಸ್ಟ್. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಫಸ್ಟ್ ಮೊಬೈಲು ಮತ್ತೆ ನಮ್ಮ ಟಿವಿಗಳನ್ನ ಆದಷ್ಟು ಕಡಿಮೆ ಮಾಡ್ಬೇಕು. ಮತ್ತೆ ಮಲಗೋ ಟೈಮಲ್ಲಿ ಆದಷ್ಟು ನಾವು ನಗ್ತೀವಲ್ಲ, ಅದೇ ಇಂಪಾರ್ಟೆಂಟ್. ಆ ತರ ಒಂದು ಕಾಮಿಡಿ ಇರೋಂಥ ಶೋನೋ ಏನಾದ್ರು ನೋಡ್ಬೇಕು. ಅದ್ರ ಬದಲು ಈ ಸೀರಿಯಲ್ಲು ಮತ್ತೆ ಸ್ಟ್ರೆಸ್ಫುಲ್ ಇರೋಂಥ ಇವೆಂಟ್ಗಳು ನೋಡಿದ್ರು ಅದು ಜಾಸ್ತಿ ಆಗುತ್ತೆ. ಅದೇ ಮೈಂಡಲ್ಲಿ ಓಡ್ತಾ ಇರುತ್ತೆ. ಅದರಿಂದನೂ ನಿದ್ದೆ ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ. ಆ ಡಿಸ್ಟರ್ಬ್ ಸ್ಲೀಪ್ ಇಂದನೂ ನಮ್ಗೆ ಒಂದು ಕಾರಣ ಇರುತ್ತೆ ಸರ್. ಈಗ ಯಾರೋ ಒಬ್ರಿಗೆ ನಾನು ಹೇಳಿದೆ ಒಂದ್ ಮೆಂತೆ ತಿನ್ನಿ ಅಂತ, ಫಸ್ಟ್ ಡಾಕ್ಟರ್ದು ಕನ್ಸಲ್ಟೇಷನ್ ಬೇಕು. ನಿಮ್ ಒಬ್ಬೊಬ್ರು ಪೇಷಂಟ್ಗೂ ಡಿಫ್ರೆಂಟ್ ಕೆಟಗರಿ ಇರುತ್ತೆ. ಡಿಫ್ರೆಂಟ್ ಫುಡ್ ಹ್ಯಾಬಿಟ್ಸ್ ನಾವು ಹೇಳ್ಬೇಕಾಗುತ್ತೆ, ಡಿಫ್ರೆಂಟ್ ಮೆಡಿಸಿನ್ಸ್ ಬೇಕಾಗುತ್ತೆ. ಇದು ಒಂದು ಕಾರಣ. ಮೊಬೈಲ್ ಇಂದಾನೇ ಎಲ್ಲಾನು ತಿಳ್ಕೊಂಡು ಮೆಡಿಸಿನ್ ಮಾಡೋದು ಒಂದು ತಪ್ಪು. ಸೆಕೆಂಡ್, ಮೊಬೈಲ್ ನ ಅತಿಯಾದ ಬಳಕೆ. ಅಂದ್ರೆ ನಾವು ಏನ್ ಮಾಡ್ತೀವಿ, ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಪೋಸ್ಟರ್ ಹೆಂಗೋ ಮಾಡಿ ಮೊಬೈಲ್ ನೋಡ್ತಾ ಈ ತರ ಚೆಕ್ ಮಾಡ್ತಾ ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ಕೂತಾಗ ಏನಾಗುತ್ತೆ, ಸರ್ವೈಕಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೆನ್ನಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಪೋಸ್ಟರ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆ ಪೋಸ್ಟರ್ ಇಂದ ಏನಾಗುತ್ತೆ, ಡಯಾಬಿಟಿಕ್ ಆ ಪೇನ್ ಕಿಲ್ಲರ್ಸ್, ಸ್ಟಿರಾಯ್ಡ್ಸ್ ಇಂದಾನು ಡಯಾಬಿಟಿಕ್ ರೈಸ್ ಆಗುತ್ತೆ. ಪೇನ್ ಕಡಿಮೆ ಮಾಡಕ್ಕೆ ಏನ್ ಮಾಡ್ತೀವಿ, ಪೇನ್ ಕಿಲ್ಲರ್ಸ್ ಮತ್ತೆ ಸ್ಟಿರಾಯ್ಡ್ಸ್ ತಗೊಂಡು ಸ್ಟಾರ್ಟ್ ಮಾಡ್ತೀವಿ. ಪೇನ್ ಬೇಗ ಕಡಿಮೆ. ಆ ಸ್ಟಿರಾಯ್ಡ್ಸ್ ಬಳಕೆಯಿಂದ ಡಯಾಬಿಟಿಸ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇವೆಲ್ಲ ಒಂದಕ್ಕೊಂದು ಲಿಂಕ್, ಇಂಟರ್ಲಿಂಕ್. ನಮಗೆ ಗೊತ್ತಾಗಲ್ಲ ನಾವು ಮಾಡೋ ತಪ್ಪುಗಳು. ಹೌದೌದು. ಇದು ಕಾಲಕ್ರಮೇಣ ಒಂದ್ ದಿವಸದಲ್ಲ, ಜಾಸ್ತಿ ಇದ್ ಮಾಡೋದ್ರಿಂದ. ಅದಕ್ಕೆ ಯಾರು ಒಂದು 7:30 8 ಗಂಟೆ ಒಳಗೆ ಊಟ ಮಾಡಿ ಸ್ವಲ್ಪ ಲಘು ಚಲನೆ, ಅಂದ್ರೆ ಜಾಸ್ತಿ ನಡಿಬಾರ್ದು, ಕಡಿಮೆ ನಡೆದು ನಾರ್ಮಲ್ ವಾಕ್ ಸ್ವಲ್ಪ ಒಂದ್ 20-30 ಹೆಜ್ಜೆ ನಡೆದ್ಬಿಟ್ಟು ಮಲಗಿದ್ರೆ ಬೆಸ್ಟ್. ಅಟ್ಲೀಸ್ಟ್ ಸುಮ್ಮನೆ ಮಲ್ಕೊಳ್ಳೋದಕ್ಕಿಂತ ತಿಂದ ತಕ್ಷಣ ಮಲಗೋದಕ್ಕಿಂತ ಒಂದು 20 7:30 ಆದ್ರೆ ನಾವು ಸ್ವಲ್ಪ ಇದಾಗುತ್ತೆ. ನಾವೇನ್ ಮಾಡ್ತೀವಿ, 10 ಗಂಟೆಗೆ ಊಟ ಮಾಡಿ 11 ಗಂಟೆವರೆಗೂ ಟಿವಿ ನೋಡಿ 12 ಗಂಟೆಗೆ ಮಲಗಿ ಮತ್ತೆ ನಾವು ಇದ್ ಹೇಳಿದ್ರೆ ಸೂರ್ಯೋದಯ ಮುಂಚೆನೆ ನಾವು ಹೇಳ್ಬೇಕು. ಹೌದು. ಸೂರ್ಯೋದಯ ಮುಂಚೆಲೆ ನಮ್ದು ವಾಶ್ರೂಮ್ದು ಕಾರ್ಯ ಎಲ್ಲ ಮುಗ್ದಿರ್ಬೇಕು. ಇನ್ನೊಂದು ಈ ಡಯಾಬಿಟಿಕ್ ಅವ್ರಿಗೆ ಪಾದ ಉರಿ ಅಂತ ಏನಿರುತ್ತಲ್ಲ, ಅದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ ಏನಂದ್ರೆ ಎಪ್ಸಮ್ ಸಾಲ್ಟ್ ಅಂತ ಬರುತ್ತೆ, ಮೆಗ್ನೀಷಿಯಂ ಸಲ್ಫೇಟ್. ಅದನ್ನ ಒಂದ್ ಇಡೀ ಬಿಸಿನೀರ್ಗೆ ಹಾಕ್ಬಿಟ್ಟು 2 ಕಾಲ್ನ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಏನಂದ್ರೆ ಈ ಲೆಮನ್ ಜ್ಯೂಸ್ ಅದಕ್ಕೆ ಹಾಕಿ, ಇಲ್ಲ ಆಪಲ್ ವಿನೆಗರ್ ಇರುತ್ತಲ್ಲ ಅದು ಒಂದ್ ಸ್ಪೂನ್ ಹಾಕಿ ಕಾಲು ಇಟ್ಕೊಂಡು ನೀರ್ ತಣ್ಣಗಾಗೋರ್ಗು ಇದ್ರೆ ಆ ಸೆನ್ಸೇಷನ್ ಇದೆಲ್ಲ ತುಂಬಾ ರಿಫ್ರೆಶ್ ಆಗುತ್ತೆ ಅವ್ರಿಗೆ. ಯಾಕಂದ್ರೆ ಪಾದದಲ್ಲಿರೋಂಥ ಪೋರ್ಸ್ ಎಲ್ಲ ಓಪನ್ ಆಗಿ ಅಲ್ಲಿ ಏನ್ ವೇಸ್ಟ್ ಇರುತ್ತೆ ಅದೆಲ್ಲ ಹೊರಗಡೆ ಬರುತ್ತೆ. ಅಂದ್ರೆ ಅದು ಫ್ರೀಕ್ವೆಂಟ್ ಆಗಿ ಮಾಡ್ಬೋದು ಅಥವಾ ಯಾವಾಗ ಯಾವಾಗ ನೀರಿರುತ್ತೆ, ನೀರಿದ್ದಾಗ ತುಂಬಾ ಬರ್ನಿಂಗ್ ಇದ್ದಾಗ ಮಾಡ್ಬೋದು.
ಸರ್ ಈಗ ರಾಗಿ ಮುದ್ದೆ ಎಲ್ಲ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರಲ್ಲ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಏನೋ ಒಂದು ಗಾದೆ ಇದೆ, ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಅಂತ. ಹೌದು. ಹಂಗೆ ಏನಂದ್ರೆ ರಾಗಿ ಮುದ್ದೆಗೂ ಅಷ್ಟೇ, ಈಗ ಯಾರು ಡಯಾಬಿಟಿಕ್ ಇರ್ತಾರಲ್ಲ, ಈಗ ಬೆಸ್ಟ್ ಈಗ ಸಮ್ಮರ್ ಸೀಸನ್, ಈಗ ರಾಗಿನ ಹೆಂಗ್ ಬಳಸ್ಬೋದು ಅಂತ ನಾನು ಹೇಳ್ತೀನಿ. ಈಗ ಯಾರಿಗೆ ಈಗಿನ ಪ್ರೆಸೆಂಟ್ ಜನರೇಷನ್ಗೆ ರಾಗಿ ಇಷ್ಟ ಇರಲ್ಲ, ಸೊ ಅವ್ರು ಏನ್ ಮಾಡ್ಬೋದು, ರಾಗಿ ಮಿಲ್ಕ್ ಶೇಕ್ ತರ ಮಾಡ್ಬೋದು. ರಾಗಿ ಸರಿ ತರ ಮಾಡಿ, ಅಥವಾ ರಾಗಿ ವಿತ್ ಮಜ್ಜಿಗೆ. ಅಂದ್ರೆ ಸಪೋಸ್ ಈಗ ಬೆಳಿಗ್ಗೆ ಏನ್ ಮಾಡ್ಬೇಕು, ಫ್ರೆಶ್ ಆಗಿರೋಂತ ಸಿಹಿ ಮಜ್ಜಿಗೆಗೆ ರಾಗಿ ಅಂಬ್ಲಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಮಧ್ಯಾಹ್ನ ಕುಡಿಬಹುದು. ಫಸ್ಟ್ ಮಿಕ್ಸ್ ಮಾಡಿ ಇಡಬೇಕು, ಮಧ್ಯಾಹ್ನ ಕುಡಿಬಹುದು. ಇಲ್ಲ ನೈಟ್ ಮಿಕ್ಸ್ ಮಾಡಿ ಬೆಳಿಗ್ಗೆ ಎದ್ದ ತಕ್ಷಣ ರಾಗಿ ಅಂಬ್ಲಿ ಮಾಡಿ ಮಜ್ಜಿಗೆ ಕಡ್ದಿಡೋದು. ಕಡ್ದಿಟ್ಬಿಟ್ಟು ಒಂದು ಮಡಿಕೆಯಲ್ಲಿ ಇಟ್ಬಿಟ್ಟು ಬೆಳಿಗ್ಗೆ ರಾಗಿ ಅಂಬ್ಲಿನ ಮಜ್ಜಿಗೆನ ಮಿಕ್ಸ್ ಮಾಡಿ ಅರ್ಲಿ ಮಾರ್ನಿಂಗ್ ಕೊಡಿದ್ರು ಪ್ರೋಬಯೋಟಿಕ್ ತರ ಅದು ಕೆಲಸ ಮಾಡುತ್ತೆ. ಈಗ ಸಮ್ಮರ್ ಅಲ್ಲಿ ನಾವು ಹೆಂಗಿದ್ರು ಈ ಆಯಿಲಿ ಫ್ರೈಡ್ ಐಟಮ್ಸ್ ಗಿಂತ ಈಗ ನಾವು ಬಿಸಿಲಲ್ಲಿ ಹೋಗಿರ್ತೀವಿ, ಮಧ್ಯಾಹ್ನ ನಮ್ಗೆ ಹೊಟ್ಟೆ ಹಸ್ತಿರುತ್ತೆ, ನಾವೇನ್ ಮಾಡ್ತೀವಿ ಅದು ಇದು ತಿನ್ನೋ ಬದಲು ರಾಗಿ ಅಂಬ್ಲಿ ಫಸ್ಟ್ ಕುಡಿದ್ರೆ ಶರೀರ ಹೊಟ್ಟೆ ತಣ್ಣಗಾಗುತ್ತೆ. ಅದೇ ಪ್ರೋಬಯೋಟಿಕ್ ಪ್ರೋಬಯೋಟಿಕ್ ತರ, ಅದು ಬೆಸ್ಟ್ ಮೆಡಿಸಿನ್ ಫಾರ್ ಸಮ್ಮರ್. ಸೊ ಅದನ್ನು ಇದು ರಾಗಿ ತಿಂದ್ರೆ ಡಯಾಬಿಟಿಸ್ ಕಮ್ಮಿ ಆಗುತ್ತೆ ಅಂತ ಅದು ಆತರ ಏನಿಲ್ಲ. ಯಾವ್ದು ತಿಂದ್ರು, ಈಗ ರೈಸ್ ಇದೆ ಸರ್, ಈಗ ಮುಂಚೆ ಏನ್ ಮಾಡ್ತಿದ್ರು, ಹಂಸ ಜಯ ಅಂತ ಅಕ್ಕಿ ಬರ್ತದೆ, ಅದ್ರಲ್ಲಿ ಕ್ವಾಲಿಟಿ ಇರೋದು. ಈಗ ಪಾಲಿಶ್ಡ್ ಮಾಡಿದ್ದಾರೆ, ಬುಲೆಟ್ ರೈಸ್ ಅಂತ ಮಾಡಿದ್ದಾರೆ, ಮತ್ತೆ ಸಿಂಥೆಟಿಕ್ ರೈಸು ಬರ್ತಾ ಇದೆ. ಈಗ ರೈಸ್ ಅಲ್ಲಿ ಏನಾಗುತ್ತೆ, ಅದು ಆ ರೈಸ್ ತಿಂದ್ರೇನೆ ನಮ್ಗೇನು ಶರೀರ ಕಾರ್ಬೋಹೈಡ್ರೇಟ್ ಸಿಗ್ತಿಲ್ಲ, ಕಾರ್ಬೋಹೈಡ್ರೇಟ್ಸ್ ಲೆವೆಲ್ ಅಷ್ಟೊಂದು ಇರೋದಿಲ್ಲ ಅಂತ ಹೇಳ್ತೀರಾ? ಇವಾಗ ರೈಸ್ ತಿನ್ಬೇಕು, ಡಯಾಬಿಟಿಸ್ ಅವ್ರು ತಿನ್ಬೋದಾ ತಿನ್ಬಾರ್ದ ಅಂತ ಅದೇ ನೀವು ಹೇಳಿದ್ರಲ್ಲ, ಎಲ್ಲ ಅದು ಅವರು ಎಲ್ಲ ಬ್ಯಾಲೆನ್ಸ್ ಇರ್ಬೇಕು ಸರ್. ರೈಸ್ ತಿನ್ಲೇಬಾರ್ದಂತ ಎಲ್ಲೋ ಯಾವ ಬುಕ್ಕಲ್ಲೂ ಹೇಳಿಲ್ಲ. ಅಂದ್ರೆ ರೈಸು ಒಂದು ಕಾರಣ ಅಷ್ಟೇ. ಈಗ ಒಂದು ಕಾಯಿಲೆಗೆ ಎಷ್ಟೊಂದು ಕಾರಣ ಇರುತ್ತೆ, ಹಂಗಂತ ಹೇಳ್ಬಿಟ್ಟು ನಾವು ಎಲ್ಲಾನು ಅವಾಯ್ಡ್ ಮಾಡಕ್ ಹೋದ್ರೆ ನಮ್ ಜೀವನನೇ ನಾವು ಎಂಜಾಯ್ ಮಾಡಕ್ಕಾಗಲ್ಲ. ಈಗ ಎಷ್ಟೊಂದ್ ಜನಕ್ಕೆ ಚಿತ್ರಾನ್ನ ಇಲ್ದಲೆ ಇರೋದೇ ಇಲ್ಲ, ಮೊಸರನ್ನ ಇಲ್ಲ ಅಂದ್ರೆ ಇರೋದೇ ಇಲ್ಲ. ತಿನ್ಬಾರ್ದು ಅಂತಲ್ಲ, ತಿನ್ನಿ, ಅದ್ರ ಜೊತೆಗೆ ಇದು ಕಡಿಮೆ ಇರ್ಬೇಕು, ಅದು ಜಾಸ್ತಿ ಇರ್ಬೇಕು. ಇವಾಗ ತಿನ್ಬೇಕು ರೈಸ್ ಅಂತ ಹೇಳಿದ್ರೆ ಯಾವ ತರ ರೈಸ್ ತಿನ್ಬೇಕು ಸರ್? ಯಾವ್ದು ಅಂದ್ರೆ ಈಗ ನ್ಯಾಚುರಲ್ ಆಗಿ ಆದಷ್ಟು ಕಡಿಮೆ ಪಾಲಿಶ್ ಆಗಿರೋಂಥದ್ದು ರಾ ರೈಸ್ ಅಂತ ಸಿಗುತ್ತೆ, ಅದನ್ನ ತಿನ್ಬೋದು. ಮತ್ತೆ ಅದರಲ್ಲಿ ವೆರೈಟಿ ಮಾಡ್ಬೋದು ಸರ್. ಈಗ ಸಪೋಸ್ ಡಯಾಬಿಟಿಕ್ ಪೇಷಂಟ್ ಇರ್ತಾರೆ, ಅವ್ರು ಚಿತ್ರಾನ್ನ ತಿನ್ಬೇಕು ಅನ್ಸಿರುತ್ತೆ, ಅವಾಗ ಏನ್ ಮಾಡ್ಬೋದು, ನೆಲ್ಲಿಕಾಯಿ ಚಿತ್ರಾನ್ನ ಮಾಡ್ಬೋದು. ನೆಲ್ಲಿಕಾಯಿ ಚಿತ್ರಾನ್ನ, ಅರ್ಶಿನ ಎಲ್ಲ ಇರುತ್ತೆ, ಸೊ ಅಲ್ಲಿ ನಾವು ನಿಶಾ ಆಮ್ಲಕ್ಕಿ ಅಲ್ಲೇ ಆಯ್ತು, ಕರೆಕ್ಟ್. ಮತ್ತೆ ಮೆಂತ್ಯ ಬಾತ್, ಮೆಂತ್ಯ ಸೊಪ್ಪು ಇರುತ್ತೆ, ಸೊ ಆ ತರ ತಿನ್ಬೇಕು. ಮತ್ತೆ ಪಲಾವ್ ಮಾಡಿ ತರಕಾರಿಗಳು ಜಾಸ್ತಿ ಹಾಕಿ, ಬೀನ್ಸು, ಕ್ಯಾರೆಟ್, ಸೋಯಾಬೀನು, ಈ ತರದ್ದು ಎಲ್ಲ ಹಾಕಿ ನೀವು ತಿನ್ನಿ. ಮತ್ತೆ ಆದಷ್ಟು ಮೈದಾ ಅವಾಯ್ಡ್ ಮಾಡ್ಬೇಕು ಸರ್. ಬಿಸ್ಕೆಟ್ಸ್, ಬ್ರೆಡ್ ಈ ತರದ್ದು ಅವಾಯ್ಡ್ ಮಾಡ್ಲೇಬೇಕು. ಅದು ಮೈದಾ, ವೀಟ್ ಓಕೆ ಸರ್, ಮೈದಾ ಆದಷ್ಟು ಅವಾಯ್ಡ್ ಮಾಡ್ಲೇಬೇಕು. ಕಾರಣದಿಂದ ಬರ್ತಾ ಇದೆ ಇದನ್ನ ದೂರ ಇದ್ರೆ ಅದು ಕಾಯಿಲೆ ಬರೋದೇ ಇಲ್ಲ. ನಮ್ಮಲ್ಲಿ ಫಸ್ಟ್ ಟ್ರೀಟ್ಮೆಂಟ್ ಅದೇ ಇರುತ್ತೆ ಸರ್, ಕಾಸಿಟಿವ್ ಫ್ಯಾಕ್ಟರ್ ಇಂದ ದೂರ ಇರೋದು. ಈಗ ನಿಮ್ಗೆ ನೆಗಡಿ, ಶೀತ ಆಗಿರುತ್ತೆ, ನೀವು ಐಸ್ ಕ್ರೀಮ್ ತಿಂದ್ರೆ, ಕೋಲ್ಡ್ ಫ್ರಿಜ್ ಅಲ್ಲಿ ಇರೋ ತಿಂದ್ರೆ ನೆಗಡಿ ಆಗೇ ಆಗುತ್ತೆ. ಸೊ ಫಸ್ಟ್ ಅವಾಯ್ಡ್ ಮಾಡಬೇಕು, ಯಾವ್ದು ಬೇಡ ಅದನ್ನ ಅವಾಯ್ಡ್ ಮಾಡಬೇಕು. ಈಗ ಡಯಾಬಿಟಿಕ್ ಪೇಷಂಟ್ ಇದಾರೆ, ನೀವು ಮದುವೆ ಊಟ ಕಡಿಮೆ ಮಾಡಿ, ನೈಟ್ ಹೋಗ್ಲೇಬೇಡಿ ನೀವು. ಇಲ್ಲ ನಾವು ಹೋಗ್ತೀವಿ ಇದ್ದಾಗ ಅಲ್ಲಿ ಸ್ವೀಟ್ಸ್ ಹಾಕ್ಸ್ಕೈಬಾರ್ದು ನೀವು. ಈ ತರ. ಮತ್ತೆ ಎಷ್ಟೊಂದ್ ಜನ ಈಗ ನಮ್ ಸಕ್ಕರೆ ಕಾಯಿಲೆ, ಬೆಲ್ಲದ ಕಾಯಿಲೆ ಅಲ್ಲ, ಸೊ ಅವ್ರು ಬೆಲ್ಲ ತಿನ್ಬೋದು, ಹೋಳಿಗೆ ಎಲ್ಲ ಚೆನ್ನಾಗಿ ತಿಂತಾರೆ, ಶುಗರ್ ಲೆವೆಲ್ ಕಡಿಮೆನೆ ಆಗಲ್ಲ. ಇದು ಇವಾಗ ಹೌದು, ನೀವು ಬೆಲ್ಲ ಅಂತ ಹೇಳಿದಕ್ಕೆ ಈಗ ಬೆಲ್ಲದಲ್ಲೂ ಇವಾಗ ಇಂಥ ಬೆಲ್ಲ ಒಳ್ಳೇದು, ಇದು ಈಗ ಎಷ್ಟೊಂದು ಇದೆ ಸರ್, ಜೋನಿ ಬೆಲ್ಲ, ತಾಳೆ ಬೆಲ್ಲ ಅಂತ ಎಲ್ಲ ಬರುತ್ತೆ. ಅದರಲ್ಲಿ ಯಾವ ತರ ಪ್ರಿಪರೇಷನ್ ಇದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಅದನ್ನ ಫಸ್ಟ್ ಟೆಸ್ಟ್ ಮಾಡಿ ಅದ್ರಲ್ಲಿ ಏನ್ ಕಂಟೆಂಟ್ ಇದೆ, ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟೆ ನಾವು ಯೂಸ್ ಮಾಡ್ಬೇಕು. ಯೂಶಲಿ ತಿನ್ಬಾರದು ಸರ್, ಡಯಾಬಿಟಿಕ್ ಇದ್ದವ್ರು ತಿನ್ಬಾರ್ದು. ಬೆಲ್ಲ, ಸಕ್ಕರೆ ಎಲ್ಲ ಒಂದೇ ಅಂತೀರಾ? ಹೌದು ಸರ್. ಹನಿನೂ ಶುದ್ಧವಾಗಿದ್ರೆ ಪರವಾಗಿಲ್ಲ. ಅದು ಹನಿ ಹೆಂಗಿರುತ್ತೆ ಅಂದ್ರೆ, ಒಂದು ಗ್ಲಾಸ್ ವಾಟರ್ ಅಲ್ಲಿ ಒಂದ್ ಡ್ರಾಪ್ ಹನಿ ಹಾಕಿದ್ರೆ ಅದು ಕ್ಲೀನ್ ಆಗಿ ಹೋಗಿ ಮಿಕ್ಸ್ ಆಗ್ಬೇಕು ಸರ್. ಅದು ಕೆಳಗಡೆ ಸೆಟ್ಲ್ ಆಗ್ಬಾರ್ದು. ಸೆಟ್ಲ್ ಆಯ್ತು ಅಂದ್ರೆ ಅದು ಗುಡ ಅಂತಾನೆ, ಅಂದ್ರೆ ಬೆಲ್ಲ ಅಂತಾನೆ. ಸರ್, ಇವಾಗ ನಮ್ಮ ವೀಕ್ಷಕರು ಯಾರಾದ್ರೂ ನಿಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಎಲ್ಲಿ ಮೀಟ್ ಮಾಡ್ಬೋದು ಅಂತ ಹೇಳಿ? ನಾನು ಇಲ್ಲಿ ಅಮೃತ ಆಯುರ್ವೇದ ಕಾಲೇಜ್, ಚಿತ್ರದುರ್ಗ, ಬೆಳಿಗ್ಗೆಯಿಂದ ಸಂಜೆವರೆಗೂ ಇಲ್ಲಿ ಸಿಗ್ತೀನಿ. ಎವ್ರಿಡೇ ಸಿಗ್ತೀನಿ. ಸಂಜೆ ಮೇಲೆ ಮತ್ತೆ ಸಂಡೇ ಶಿರಾದಲ್ಲಿ ಸಂಜೀವಿನಿ ಆಯುರ್ವೇದ ಕ್ಲಿನಿಕ್ ಅಲ್ಲಿ ಸಿಗ್ತೀನಿ. ಸರ್, ತಮ್ಮ ಜೊತೆ ಮಾತನಾಡಿ ತುಂಬಾ ಖುಷಿ ಆಯ್ತು. ನಮ್ಮ ವೀಕ್ಷಕರಿಗೆ ಸುಮಾರು ಮಾಹಿತಿ ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಮತ್ತೆ ನಿಮಗೂ ಕೂಡ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.